प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्याश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। यावर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। या विद्या शिवकेशवादिजननी या वै जगन्मोहिनी या ब्रह्मादिपिपीलिकान्तजगदानन्दैकसन्दायिनी या पञ्चप्रणवद्विरेफजननी या चित्कलामालिनी सा पायात्फलदेवता भगवती श्रीराजराजेश्वरी। शिवशक्त्या युक्तो यदि भवति शक्तः प्रभवितुं न चेदेवं देवो न खलु कुशलस्पन्दितुमपि अतस्त्वाम् आराध्यां हरिहरविरिञ्चादिभिरपि प्रणन्तुं स्तोतुं वा कथम् अकृतपुण्यः प्रभवति। ನನ್ನ ವೇದಾಂತ ಬಂಧುಗಳೇ ಮತ್ತು ಹಿರಿಯರೇ, ನಿನ್ನೆ ದಿವಸ ತಾಯಿಯಾದಂಥ ಜಗನ್ಮಾತೆಯನ್ನು ನಾವು ಪೂಜಿಸಿದರೆ ಅವಳ ಸೇವಕರಂತೆ ಇರುವ ಅಥವಾ ಆಕೆಯ ಮಕ್ಕಳಂತೆ ಇರುವಂತಹ ಇನ್ನುಳಿದ ಎಲ್ಲ ದೇವತೆಗಳನ್ನು ಸಹ ನಾವು ಪೂಜಿಸಿದಂತೆ ಆಗತ್ತೆ. ಹಾಗಾಗಿ ಯಸ್ಮಿನ್ ಜ್ಞಾತೆ ಸರ್ವಂ ಇದಂ ವಿಜ್ಞಾತಂ ಭವತಿ ಎನ್ನುವಂತಹ ಉಪನಿಷತ್ತಿನ ಅರ್ಥದ ಹಿನ್ನೆಲೆಯಲ್ಲಿ ಯಾವುದನ್ನು ತಿಳಿದುಕೊಂಡರೆ ಎಲ್ಲವನ್ನೂ ತಿಳಿದುಕೊಂಡಂತೆ ಆಗತ್ತೋ ಹಾಗೆ ತಾಯಿಯ ಪೂಜೆಯಿಂದ ಎಲ್ಲ ದೇವತೆಗಳ ಪೂಜೆಯೂ ಆದಂತೆ ಅಂತ. ಮಣ್ಣನ್ನು ತಿಳಿದುಕೊಂಡರೆ ಮಣ್ಣಿನಿಂದ ಆದಂಥ ಎಲ್ಲ ವಿಕಾರಗಳು, ಮಡಕೆ, ಕುಡಿಕೆ, ಹಂಡೆ, ಬಾಂಡ್ಲೆ ಎಲ್ಲವೂ ಸಹ ನೋಡಿದ ತಕ್ಷಣ ಗೊತ್ತಾಗತ್ತೆ. ಏನು ಅಂದರೆ, ಓಹ್, ಇದರ ಆಕಾರ ಮಾತ್ರ ಬೇರೆ, ಇದರ ಮೂಲ ಮಣ್ಣೇ ಅಂತ. ಹಾಗೆ ಆ ಜಗನ್ಮಾತೆ ಅವಳು ಪರಬ್ರಹ್ಮ ಸ್ವರೂಪಿಣಿ ಆದ್ದರಿಂದ ಆಕೆಯ ಅರ್ಚನೆಯಿಂದ, ಆಕೆಯ ಪೂಜೆಯಿಂದ ಎಲ್ಲ ದೇವತೆಗಳನ್ನು ಪೂಜಿಸಿದಂತೆ ಆಗತ್ತೆ ಎನ್ನುವಂತಹ ವಿಷಯಕ್ಕೆ ನಾವು ಬಂದು ನಿಂತಿದ್ವಿ. ಅಷ್ಟಾದ ಮೇಲೆ ಮತ್ತೆ ಇವತ್ತು ನಾವು ನೋಡಬೇಕಾದದ್ದು ಶಿವನ ಶಾಶ್ವತತೆ. ಅಂದರೆ ಈ ಸಂಹಾರ ಕಾಲದಲ್ಲಿ ಜಗತ್ತಿನಲ್ಲಿ ಅಲ್ಲ, ಜಗತ್ತೇ ಇಲ್ಲದೇ ಇರುವಂಥ ಸ್ಥಿತಿಯಲ್ಲೂ ಸಹ ಶಿವ ಮಾತ್ರ ಇರ್ತಾನೆ ಅಂತ ಆದರೆ ಅದಕ್ಕೆ ಕಾರಣ ಏನು ಎನ್ನುವಂಥದ್ದನ್ನು ನಾವು ಈ ಶ್ಲೋಕದಲ್ಲಿ 26ನೆಯ ಶ್ಲೋಕದಲ್ಲಿ ನಾವು ನೋಡ್ತೇವೆ. ವಿರಿಂಚಿಃ ಪಂಚತ್ವಂ ವ್ರಜತಿ ಹರಿರಾಪ್ನೋತಿ ವಿರತಿಂ ವಿನಾಶಂ ಕೀನಾಶೋ ಭಜತಿ ಧನದೋ ಯಾತಿ ನಿಧನಂ ವಿತಂದ್ರೇ ಮಹೇಂದ್ರೇ ವಿತತಿರಪಿ ಸಮ್ಮೀಲಿತದೃಶಾ ಮಹಾಸಂಹಾರೇಸ್ಮಿನ್ ವಿಹರತಿ ಸತಿ ತ್ವತ್ಪತಿರಸೌ. ಇಲ್ಲಿ ಕೆಲವು ಪುಸ್ತಕಗಳಲ್ಲಿ ಮಹಾಸಂಸಾರೇಸ್ಮಿನ್ ಅಂತಲೂ ಪಾಠ ಇರಬಹುದು. ಹಾಗೆ ಇದ್ದರೆ ಅದು ಅಶುದ್ಧವಾದ ಪಾಠ. ಮಹಾಸಂಸಾರ ಅಲ್ಲ, ಮಹಾಸಂಹಾರ. ಹಾಗಾಗಿ ಆ ಥರ ಪಾಠ ಇದ್ದರೆ ಅದನ್ನು ಮಹಾಸಂಹಾರ ಅಂತ ಪರಿವರ್ತನೆ ಮಾಡಿಕೊಳ್ಬೇಕು. ಏನು ಹೇಳ್ತಾರೆ ಈ ಶ್ಲೋಕದಲ್ಲಿ ಭಗವತ್ಪಾದರು ಅಂದರೆ, ಇದರ ಪ್ರತಿಪದಾರ್ಥ ಮೊದಲು ವಿರಿಂಚಿಹಿ. ವಿರಿಂಚಿ ಅಂದರೆ ಬ್ರಹ್ಮ. ಶಿವಾನಂದ ಲಹರಿಯ ಅಧ್ಯಯನ ಕಾಲದಲ್ಲಿ ಈ ಶಬ್ದ ತುಂಬ ಸಲ ಬಂದಿತ್ತು. ಅದ್ರ ಬಗ್ಗೆ ನಾವು ವಿಚಾರನೂ ಮಾಡಿದ್ವಿ. ವಿರಿಂಚಿ ಎನ್ನುವುದು ಸಾಧುವೋ, ವಿರಂಚಿ ಎನ್ನುವುದು ಸಾಧುವೋ ಇತ್ಯಾದಿ ಎಲ್ಲ ಏನಿದ್ರೂ ಅದರ ವಿವರಣೆ ವಿರಚಯತಿ ಇತಿ ವಿರಿಂಚಿ. ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ, ಆದ್ದರಿಂದ ಅವನಿಗೆ ವಿರಿಂಚಿ ಬ್ರಹ್ಮ ಅನ್ನುವಂತಹ ಹೆಸರು. ಅವನು ಪಂಚತ್ವಂ. ಪಂಚತ್ವಂ ಅಂದರೆ ಸ್ವಲ್ಪ
ಈಗ ತಾನೇ ಸಂಸದ ಪ್ರವೇಶ ಮಾಡಿದವರಿಗೆ ಅರ್ಥ ಆಗೋದು ಕಷ್ಟ. ಏನು ಪಂಚ ಅಂದ್ರಕ್ಕೆ ನಮಗೆ ಅರ್ಥ ಆಗಿಬಿಡುತ್ತೆ 5 ಅಂತ. ಹಾಗಿದ್ರೆ ಪಂಚತ್ವ ಅಂದರೆ ಏನು? 5 ಹೊಂದುತ್ತಾನೆ ಅಂದರೆ 5 ತನವನ್ನು 5 ಭಾವವನ್ನು ಪಡೀತಾನೆ. ಪಂಚತ್ವ ಅನ್ನೋದಕ್ಕೆ ಅರ್ಥ ಮರಣ ಅಂತ. ಅಂದರೆ ಆ ಮಹಾಸಂಹಾರ ಕಾಲದಲ್ಲಿ ಬ್ರಹ್ಮನೂ ಸಹ ಸಾವಿಗೆ ತುತ್ತಾಗುತ್ತಾನೆ ಒಂದು. ಮತ್ತೆ ವ್ರಜತಿ ಅಂದರೆ ಹೊಂದುತ್ತಾನೆ ಯಾವುದನ್ನು? ಸಾವನ್ನು. ಹರಿಹಿ ವಿಷ್ಣುವೂ ಸಹ ವಿರತಿಂ ಆಪ್ನೋತಿ, ವಿರಾಮವನ್ನು ಹೊಂದುತ್ತಾನೆ. ವಿರಾಮ ಅಂದರೆ ಈ ಶಾಲೆಗೆ ವಿರಾಮ ಬಂದು 1.5 ತಿಂಗಳ ಮತ್ತೆ ಪುನಃ ಪ್ರಾರಂಭ ಆದ ಹಾಗೆ ಅಲ್ಲ. ಅದು ಒಂಥರ ದೀರ್ಘಕಾಲದ ವಿರಾಮ. ಅಂದರೆ ದೀರ್ಘಕಾಲದ ವಿರಾಮ ಅಂದರೆ ಏನು? ಮತ್ತೆ ಪುನಃ ಸಾವೇ. ಹಾಗಾಗಿ ಅವನೂ ಸಹ ಸಾವಿಗೆ ಗುರಿಯಾಗ್ತಾನೆ. ತ್ರಿಮೂರ್ತಿಗಳಲ್ಲಿ ಇಬ್ಬರ ಪರಿಸ್ಥಿತಿ ಹೀಗಾಯಿತು. ಮತ್ತು ಕೀನಾಶಃ, ಕೀನಾಶ ಅಂದರೆ ಇಲ್ಲಿ ಯಮ ಅಂತ ಅರ್ಥ. ಮೃತ್ಯುದೇವತೆ, ನಮ್ಮನ್ನೆಲ್ಲ ಸಾಯಿಸುವಂಥ ಯಮನೂ ಸಹ ಅವನು ನಿಧನಂ ಯಾತಿ, ವಿನಾಶಂ ಯಾತಿ. ಅವನೂ ಸಹ ವಿನಾಶಂ ಭಜತಿ, ಸಾವನ್ನು ಹೊಂದುತ್ತಾನೆ. ಮತ್ತು ಧನದಹ, ಈ ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಪಾಲಕ, ಯಮ ಮೃತ್ಯುದೇವತೆ, ಕುಬೇರ ಇವನು ಆ ಕಾಲದ ಅರ್ಥ ಸಚಿವ, ಇವನೂ ಸಹ ನಿಧನಂ ಯಾತಿ, ಸಾವಿಗೆ ಗುರಿಯಾಗ್ತಾನೆ. ಮತ್ತು ಮಹೇಂದ್ರಿ, ಇಂದ್ರನಿಗೆ ಸಂಬಂಧಪಟ್ಟಂತಹ ವಿತತಿ ಅಪಿ, ಈ ಸೃಷ್ಟಿ ಸಮೂಹವು ಅಂದರೆ ಈ ಚತುರ್ದಶ ಭುವನಗಳು ಸಹ ಏನಾಗ್ತವೆ ಅಂದರೆ ಸಮ್ಮೀಲಿತ ದೃಶ, ಕಣ್ಣು ಮುಚ್ಚಿಕೊಂಡು ವಿತಂದ್ರೀ ನಿದ್ರೆ ಮಾಡುವವು. ಮತ್ತು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತವೆ ಅಂದರೆ ಅವು ಸಹ ಸಾವಿಗೆ ಗುರಿಯಾಗ್ತವೆ. ಹೀಗೆ ಮಹಾಸಂಹಾರೇಸ್ಮಿನ್, ಆ ಮಹಾಪ್ರಳಯ ಕಾಲದಲ್ಲಿ ಸತಿ, ಹೇ ಪತಿವ್ರತೆ ಪಾರ್ವತಿ, ತ್ವತ್ಪತಿ, ನಿನ್ನ ಪತಿಯಾದಂತಹ ಅಸೌ, ಈ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ, ಯಾರು? ಸದಾಶಿವನು, ಪರಬ್ರಹ್ಮ ಆದದ್ರಿಂದ ವಿಹರತಿ, ಅವನು ಮಾತ್ರ ಆನಂದದಿಂದ ವಿಹರಿಸ್ತಾ ಇರ್ತಾನೆ. ಇದು ಇದರ ಅಕ್ಷರಾರ್ಥ, ಪ್ರತಿಪದಾರ್ಥ. ಏನು ಇದರ ತಾತ್ಪರ್ಯ ಅಂದರೆ, ಈ ಮಹಾಪ್ರಳಯದಲ್ಲಿ ಇವರೆಲ್ಲರೂ ಸಹ ಸಾವಿಗೆ ತುತ್ತಾಗ್ತಾರೆ. ಯಾರ್ಯಾರು ಅಂದರೆ ಬ್ರಹ್ಮ, ವಿಷ್ಣು, ಮತ್ತು ಮೃತ್ಯುದೇವತೆಯಾದಂಥ ಯಮ, ಮತ್ತು ಕುಬೇರ, ಹೆಚ್ಚೇಕೆ 100 ಇಂದ್ರರೂ ಸಹ ಅವರು ಸಹ ಸಾವಿಗೆ ಗುರಿಯಾಗ್ತಾರೆ. ಚತುರ್ದಶ ಭುವನಗಳು ಸಹ ಇನ್ನಿಲ್ಲ ಅಂತ ಆಗಿಬಿಡ್ತವೆ. ಇಂತಹ ಮಹಾಪ್ರಳಯ ಕಾಲದಲ್ಲಿ ಇರುವವನು ಯಾರು ಅಂತ ಕೇಳಿದರೆ ನಿನ್ನ ಪತಿಯಾದಂತಹ ಸದಾಶಿವ ಮಾತ್ರ ಇರ್ತಾನೆ. ಇಲ್ಲಿ 2 ಅಂಶವನ್ನು ನಾವು ಗಮನಿಸಬೇಕು. ನಿನ್ನ ಪತಿಯಾದಂತಹ ಸದಾಶಿವನು ಮಾತ್ರ ಇರ್ತಾನೆ ಅಂತ ಹೇಳಿದ್ರಿಂದಲೇ ಅವನಿಗೆ ಸಾವಿಲ್ಲ. ಯಾಕೆ ಅಂದರೆ ಅವನು ಹುಟ್ಟಿದವನಲ್ಲ. ಹುಟ್ಟಿದವನಿಗೆ ಮಾತ್ರ ಸಾವಿನ ಚಿಂತೆ, ಹುಟ್ಟದೇ ಇರುವವನಿಗೆ ಸಾವಿನ ಚಿಂತೆ ಇಲ್ಲ. ಇದು ಒಂದು. ಮತ್ತು ಇವರೆಲ್ಲರೂ ಈ ಪ್ರಪಂಚದ ಆಗು ಹೋಗುಗಳಿಗೆ ಇವರು ಒಂದಾಗುವವರು. ಆದರೆ ಆತ ಮಾತ್ರ ಈ ಆಗು ಹೋಗುಗಳಿಗೆ ಒಂದಾಗುವವನಲ್ಲ. ಅವನು ಮಾತ್ರ ಇದು ಇದ್ದಾಗಲೂ ಇದು ಇಲ್ಲದೇ ಇರುವಾಗಲೂ ಇರುವವನು. ಮತ್ತು ಆ ಮಹಾಪ್ರಳಯ ಸಂಹಾರ ಕಾಲದಲ್ಲಿ ಆತ ಮಾತ್ರ ಇರ್ತಾನೆ ಅಂತಾದರೆ ಈ ಪ್ರಳಯವನ್ನು ನೋಡಿ ನಿಲ್ಲಬೇಕಿದ್ರೆ ಅವನಿಗೆ ಎಷ್ಟು ಧೈರ್ಯ ಇರಬೇಕು. ಅಂತಹ ಮಹಾಸಾಹಸಿಯವನು ಅಂತ. ನಮಗೆ ನಮ್ಮ ಅಕ್ಕಪಕ್ಕ ಎಲ್ಲ 30-40 ಸೈಟೇ, ಅದರಲ್ಲೇ ಕಟ್ಟಿದ ಮನೆ. ಆದ್ರೂ ಸಹ ಹತ್ತತ್ರ ಮನೆ ಉಂಟು. ನಮ್ಮ ಮನೆಯಲ್ಲಿ ನಾವು ಒಬ್ಬನೇ ಇರಬೇಕು ಅಂತಾದರೆ ನಮಗೆ ಭಯ. ಇನ್ನು
ನಮ್ಮ ಬೀದಿಯಲ್ಲಿ ಈ ಕಡೆ ಸಾಲಲ್ಲಿ ಯಾರೂ ಇವತ್ತಿರೋದಿಲ್ಲ ಅಂತಾದರೆ ನಾವು ಸಹ ಆದಷ್ಟು ಬೇಗ ಅಲ್ಲಿನ ಜಾಗ ಖಾಲಿ ಮಾಡ್ತೇವೆ. ನಮ್ಮ ಬದುಕು ಭಯದ ಸರಮಾಲೆ. ಆದರೆ ಆ ಮಹಾಪ್ರಳಯವನ್ನು ನೋಡ್ತಾ ಆನಂದವಾಗಿ ವಿಹರಿಸ್ತಾನೆ ಅಂತಾದರೆ ಅವನು ಎಂಥ ಧೈರ್ಯಶಾಲಿ ಆಗಿರಬೇಕು. ಅದರಿಂದ ಆ ಸದಾಶಿವನಿಗೆ ಭಯ ಎನ್ನುವುದು ಇಲ್ಲ. ಆದ್ದರಿಂದಲೇ ಆ ಸದಾಶಿವನನ್ನು ಸಾಕ್ಷಾತ್ಕರಿಸಿಕೊಂಡವರಿಗೆ, ಅಂದರೆ ಪರಬ್ರಹ್ಮ ವಸ್ತುವನ್ನು ಸಾಕ್ಷಾತ್ಕರಿಸಿಕೊಂಡವರಿಗೂ ಸಹ ಈ ಹುಟ್ಟು ಸಾವುಗಳೆನ್ನುವಂಥ ಭಯ ಇಲ್ಲ. ಆತ್ಮನಿಷ್ಠರಾದವರಿಗೆ ಎಲ್ಲಿ ಭಯ? ಅವರು ಭಯರಹಿತರು ಎನ್ನುವಂತಹ ಧ್ವನಿ ಈ ಶ್ಲೋಕದ ಈ ಕೊನೆಯ ಶಬ್ದದಲ್ಲಿ ನಮಗೆ ಕಂಡುಬರುತ್ತೆ. ಇಷ್ಟು ಇದರ ತಾತ್ಪರ್ಯ. ಈ ಕೆಲವು ಶಬ್ದಗಳನ್ನು ನಾವು ಸ್ವಲ್ಪ ಆಲೋಡನೆ ಮಾಡಬೇಕು ಇಲ್ಲಿ. ಏನು ಅಂದರೆ, ಪಂಚತ್ವ ಅಂದರೆ ಸಾವು ಅಂತ ನಾನು ಹೇಳಿದೆ. ಸಂಸ್ಕೃತ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಶಬ್ದ ಅದು. ಏನು ಹಾಗಂದರೆ, ಪಂಚತ್ವ ಅಂದರೆ ಮರಣ. ಪಂಚತ್ವ ಅನ್ನೋದಕ್ಕೆ ಮರಣ ಎನ್ನುವಂಥ ಅರ್ಥ ಹೇಗೆ ಬರುತ್ತೆ ಅಂದರೆ, ಇದಕ್ಕೆ ವ್ಯಾಖ್ಯಾನಕಾರರು ಅಲ್ಲಲ್ಲಿ ಬೇರೆ ಬೇರೆ ಸಂದರ್ಭದಲ್ಲೆಲ್ಲ ವಿವರಣೆಯನ್ನು ಕೊಡ್ತಾರೆ. ನಮ್ಮ ಈ ದೇಹ ಪಂಚಭೂತಗಳಿಂದ ಆದದ್ದು. ಪೃಥ್ವ್ಯಪ್ತೇಜೋ ವಾಯು ಆಕಾಶ. ಈ 5ರ ಸಂಗಮ ಸ್ಥಾನವೇ ಈ ಶರೀರ. ಇವುಗಳಲ್ಲಿ ಯಾವುದು ವ್ಯತ್ಯಾಸವಾದ್ರೂ ಸಹ ಒಂದೋ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ಅಥವಾ ಇನ್ನೂ ಜಾಸ್ತಿ ವ್ಯತ್ಯಾಸವಾದರೆ ಮರಣವೇ ಕೊನೆಗೆ ಶರಣು ಆಗುತ್ತೆ ನಮಗೆ. ಆದ್ದರಿಂದಲೇ ನೋಡಿ, ಸಾಮಾನ್ಯವಾಗಿ ಈ ಆಯುರ್ವೇದದಲ್ಲಿ ಎಲ್ಲ ಕಾಯಿಲೆಗೂ ಸಹ ಮೂಲ ಅವ್ರು ಹೇಳೋದು ಅಗ್ನಿಮಾಂದ್ಯ ಇತ್ಯಾದಿ ಎಲ್ಲ ಹೇಳಿಕೊಂಡು, ಆ ನಿಮ್ಮ ದೇಹದಲ್ಲಿ ಅಗ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ಅದರ ಒಂದು ಜಾಗ್ರತೆಗೋಸ್ಕರ ಔಷಧ ಬೇಕು ಇತ್ಯಾದಿ ಎಲ್ಲ ಹೇಳುವಂಥದ್ದು. ಅಂದರೆ ಈ ಪಂಚಭೂತಗಳನ್ನು ಇಟ್ಕೊಂಡೇ ನಮಗೆ ಚಿಕಿತ್ಸೆಯನ್ನು ಕೊಡುವಂಥ ಒಂದು ಪದ್ಧತಿಯೂ ಸಹ ನಮ್ಮಲ್ಲಿ ಇತ್ತು. ಇವಾಗ ನಮಗೆ ಈ ಭೂತ ಅನ್ನೋದೇ ಅರ್ಥ ಗೊತ್ತಿಲ್ಲ, ನಾವೇ ಇನ್ನೊಬ್ಬರಿಗೆ ಭೂತವಾಗಿ ಕಾಡಲಿಕ್ಕೆ ಶುರು ಮಾಡಿದ್ದೇವೆ, ಮತ್ತು ಪುನಃ ನಮಗಿನ್ನೇನು ಅದರ ಅವಶ್ಯಕತೆ ಇಲ್ಲ ಆಗಿಬಿಟ್ಟಿದೆ ಈಗ ಅಂತ. ಹಾಗಾಗಿ ಪಂಚತ್ವ ಅನ್ನೋದಕ್ಕೆ ಪಂಚಭೂತಗಳು ತಮ್ಮ ತಮ್ಮ ನೆಲೆಯಲ್ಲಿ ನಿಲ್ಲುವುದು ಅಂತ ಅರ್ಥ. ಈ ದೇಹದಲ್ಲಿ ಪಂಚಭೂತಗಳು ಏನಾಗಿವೆ ಕೇಳಿದರೆ, ಪೃಥಿವಿ ಮತ್ತು ಅಪ್ಪು, ತೇಜ, ಆಕಾಶ, ಈ 5 ಸಹ ಇಲ್ಲಿ ಒಂದಕ್ಕೊಂದು ಹೆಣಕೊಂಡಿವೆ. ಅಂದರೆ ಈ ಪಂಚಭೂತಗಳು ಈ ಶರೀರದ ಮೂಲಕ ಸಂಗಮಿಸಿದಾಗ ಅದಕ್ಕೆ ಹುಟ್ಟು ಅಂತ ಹೆಸರು, ಅದಕ್ಕೆ ಜನನ ಅಂತ ಹೆಸರು. ಪಂಚಭೂತಗಳು ನಮ್ಮ ಶರೀರವನ್ನು ಬಿಟ್ಟು ಅವು ಒಂದೊಂದು ಪೃಥಕ್ಕಾಗಿ ನಿಂತಾಗ ಅದಕ್ಕೆ ಮರಣ ಅಂತ ಹೆಸರು. ಅಂದರೆ ಭೂಮಿ ತತ್ವ ನಮ್ಮ ದೇಹವನ್ನು ಬಿಟ್ಟು ಹೊರಗಿನ ಈ ಭೂಮಿ ತತ್ವದಲ್ಲಿ ಲಯವಾಗುವುದು, ಹಾಗೆಯೇ ಅಪ್ತತ್ವ ಈ ದೇಹವನ್ನು ಬಿಟ್ಟು ಅಪ್ತತ್ವದಲ್ಲಿ ನೆಲೆಗೊಳ್ಳುವುದು, ಎಲ್ಲವುದೂ ಸಹ ಅದರದರ ಈ ಮಹಾತತ್ವದಲ್ಲಿ ನೆಲೆಗೊಳ್ಳುವಂಥದ್ದು. ಅಂದರೆ ಈ ದೇಹದಲ್ಲಿರುವಂಥ ಸಮಷ್ಟಿ ಭಾಗವನ್ನು ಬಿಟ್ಟು ವ್ಯಷ್ಟಿ ರೂಪವನ್ನು, ಅಂದರೆ ಇಲ್ಲಿ ಸೇರಿಕೊಂಡಿದ್ದಂಥ ರೂಪವನ್ನು ಬಿಟ್ಟು ಬಿಡಿ ಬಿಡಿಯಾಗಿ ನಿಲ್ಲುವಂಥ ಸ್ಥಿತಿಗೆ ಮರಣ ಅಂತ ಹೆಸರು. ಯಾವಾಗ ಈ ಪಂಚಭೂತಗಳು ನಮ್ಮ ದೇಹದಿಂದ ಹೊರಕ್ಕೆ ಹೊರಡ್ತವೋ ಆಗ ಅದಕ್ಕೆ ಪಂಚತ್ವ, ಅಂದರೆ 5 ಸಹ ಅದರದರ ನೆಲೆಯಲ್ಲಿ ನಿಂತಿತು ಅಂತ ಅರ್ಥ. ಆಗಲೇ ಈ ದೇಹ ಬಿದ್ದು ಹೋಗುತ್ತೆ. ಹಾಗಾಗಿ ವಿರಿಂಚಿ ಪಂಚತ್ವಂ ವ್ರಜತಿ ಅಂದರೆ ಏನು ಹೇಳ್ದಂಗಾಯಿತು ಅಂದರೆ, ಆ ಬ್ರಹ್ಮನೂ ಸಹ ಪಂಚಭೂತಗಳಿಗೆ ಅಧೀನವಾಗಿಯೇ ಇರಬೇಕು ಅಂತ ಶಬ್ದದ ಧ್ವನಿ ಅಂತ. ಮತ್ತೆ ಹರಿರಾಪ್ನೋತಿ ವಿರತಿಂ ವಿನಾಶಂ ಕೀನಾಶ. ಕೀನಾಶ ಅನ್ನೋದಕ್ಕೆ ಅರ್ಥ ಇನ್ನೊಂದು ಅರ್ಥ ಉಂಟು, ರೈತ ಅಂತ. ಅವನೂ ಕೀನಾಶ, ಮೃತ್ಯುದೇವತೆ ಅಂತ ಯಮನೂ ಸಹ ಕೀನಾಶ. ಯಾಕೆ ಇವರಿಬ್ಬರೂ ಮಾಡುವ ಕೆಲಸ ಸಮಾನವೋ ಅಂದರೆ ಒಂದರ್ಥದಲ್ಲಿ ಸಮಾನ ಅಂತ ನಮ್ಮ ಶಾಸ್ತ್ರಜ್ಞರು ಹೇಳ್ತಾರೆ. ಮೃತ್ಯುದೇವತೆ ಮಾಡುವುದೇನು, ನಮ್ಮನ್ನೆಲ್ಲ ಸಾಯಿಸುವಂಥದ್ದು.
ಹಾಗಿದ್ರೆ ಅವನು ಆ ಕೆಲಸ ಮಾಡ್ತಾನೋ ರೈತ? ಇಲ್ಲ, ನಮ್ಮನ್ನೆಲ್ಲ ಬದುಕಿಸುವನು ಹೊಟ್ಟಿಗೆ ಆಹಾರ ಕೊಟ್ಟು. ಅಂದರೆ ಹೌದು, ನಮ್ಮನ್ನು ಬದುಕಿಸ್ತಾನೆ ಎನ್ನುವುದು ಸತ್ಯ. ಆದರೆ ನಮ್ಮನ್ನು ಬದುಕಿಸಬೇಕಿದ್ರೆ ನಮ್ಮ ಬದುಕಿಗಾಗಿ ಎಷ್ಟೊಂದು ಕ್ರಿಮಿಕೀಟಗಳನ್ನು ಆತ ಸಾಯಿಸ್ತಾನೆ ಗೊತ್ತಾ? ನೇಗಿಲನ್ನು ಹಿಡಿದು ಉಳಬೇಕಿದ್ರೆ ಭೂಮಿಯಲ್ಲಿರುವಂಥ ಎಷ್ಟೊಂದು ಕ್ಲಿಶ್ಯತೀತಿ ಕೀನಾಶಃ ಕ್ರಿಮಿಕೀಟಗಳನ್ನು ಸಾಯಿಸ್ತಾನೆ. ಆದ್ದರಿಂದ ಆ ಹುಳಗಳ ಪಾಲಿಗೆ ಆ ರೈತನೇ ಮೃತ್ಯುದೇವತೆ. ಹಾಗಾಗಿ ಅವನು ಕೀನಾಶ. ಮತ್ತು ಇವನು ನಮ್ಮ ಪಾಲಿಗೆ ಯಮ ಅಂತಾದರೆ ಅವನ ದೃಷ್ಟಿಯಲ್ಲಿ ನಾವೆಲ್ಲ ಏನು ಕೇಳಿದರೆ ಆ ರೈತನಿಗೆ ಹುಳಗಳಿದ್ದ ಹಾಗೆ ನಾವು ಸಹ ಒಂದರ್ಥ ಹುಳಗಳು. ಇಲ್ಲಿ ಮಾತ್ರ ಹೇಳೋದಲ್ಲ, ಆರ್ಟ್ಸೊಳಗೆ ಡಿ ವಿ ಜಿಯವರು ಆ ಮಾತನ್ನು ಹೇಳ್ತಾರೆ, ಸಿಂಬಳದಿ ನೊಣ ನೀನು ಮಂಕುತಿಮ್ಮ ಅಂತ. ಹಾಗಾಗಿ ನಾವು ಸಹ ಒಂದರ್ಥದ ಹುಳಗಳು, ಕ್ರಿಮಿಕೀಟಗಳಿದ್ದ ಹಾಗೇನೆ. ಹಾಗಾಗಿ ಕೀನಾಶ ಅಂದರೆ ಇಲ್ಲಿ ಹೇಗೆ ವಿವರಣೆ, ಅಲ್ಲಿ ಕ್ಲಿಶ್ಯತೀತಿ ಕೀನಾಶ ಅಂತ ಹೇಳಿದರು, ಇಲ್ಲಿ ಕಿಂ ನ ನಾಶಯತೀತಿ ಕೀನಾಶ. ಯಾವುದನ್ನು ತಾನೇ ಸಾಯಿಸದೆ ಬಿಡ್ತಾನೆ ಅವನು, ಎಲ್ಲವನ್ನೂ ಸಾಯಿಸ್ತಾನೆ, ಆದ್ದರಿಂದ ಅವನು ಕೀನಾಶ ಅಂತ. ಹೀಗೆ ವಿನಾಶಂ ಕೀನಾಶಃ ಭಜತಿ ಧನತೋ ಯಾತಿ ನಿಧನಂ. ಅಂತಹ ಮೃತ್ಯುದೇವತೆಯೂ ಸಹ ಆತ ಮೃತ್ಯುಗೆ ತುತ್ತಾಗ್ತಾನೆ. ಅಷ್ಟಾದ ಮೇಲೆ ಈ ವಿತಂದ್ರಿ ಮಾಹೇಂದ್ರಿ, ಮಹೇಂದ್ರನ ಈ ಸೃಷ್ಟಿ ಲೋಕಗಳಲ್ಲ, ಅಂದರೆ ಅವನು ಸೃಷ್ಟಿ ಮಾಡ್ತಾನಂತಲ್ಲ, ಎಷ್ಟೋ ಜನ ಮಹೇಂದ್ರರು ಈ ಪ್ರಪಂಚದಲ್ಲಿ ಆಗಿ ಹೋಗಿದ್ದಾರೆ. ಆ ಇಂದ್ರರ ಸಮೂಹ ಎಲ್ಲವೂ ಸಹ ವಿತಂದ್ರಿ, ಅದು ಸಹ ಕಣ್ಣುಮುಚ್ಚಿ ನಿದ್ದೆ ಮಾಡುತ್ತೆ. ಅಂದರೆ ಅವರೂ ಸಹ ಸಾವಿಗೆ ತುತ್ತಾಗಿಬಿಡ್ತಾರೆ ಎನ್ನುವಂಥದ್ದು ಇದರ ವಿವರಣೆ. ಮತ್ತೆ ಕೊನೆಯದಾಗಿ ಒಂದು ಶಬ್ದ ಉಂಟು ಇಲ್ಲಿ, ಏನು ಅಂದರೆ ಮಹಾಸಂಹಾರೇಸ್ಮಿನ್ ಅಂತ. ಈ ಮಹಾಸಂಹಾರದಲ್ಲಿ ಎಲ್ಲರೂ ಸಹ ಸಾವಿಗೆ ತುತ್ತಾದಾಗ ಇರುವವನು ಯಾರು ಅಂದರೆ ಸತಿ ತ್ವತ್ಪತಿ ರಸೌ, ನಿನ್ನ ಪತಿಯಾದಂಥ ಸದಾಶಿವನು ಮಾತ್ರ ಇರ್ತಾನೆ. ನಿನ್ನ ಪತಿಯಾದ ಸದಾಶಿವನು ಇರ್ತಾನೆ. ಆ ನಿನ್ನ ಪತಿ ಅಂತ ಹೇಳಿದ್ರಿಂದಲೇ ನೀನು ಮತ್ತೆ ಅವನು ಇಬ್ಬರು ಇರ್ತೀರಾ ಅಂತ. ಶಿವಶಿವೆಯರು ಅಭೇದ ರೂಪಿಗಳಾದ್ದರಿಂದ ನೀನು ಇರ್ತೀಯೆ, ಮತ್ತು ನಿನ್ನ ಪತಿಯೂ ಇರ್ತಾನೆ. ಅಂದರೆ ಹೇಗೆ ಅಂದರೆ ಸದಾಶಿವ ಪರಬ್ರಹ್ಮ ವಸ್ತು, ಆ ಪರಬ್ರಹ್ಮ ವಸ್ತುವಿನ ಅಧೀನವಾದಂಥ ಶಕ್ತಿ ಮಾಯೆ, ಪ್ರಕೃತಿ, ಅವ್ಯಕ್ತ, ಅಕ್ಷರ, ಅವಳೇ ಇಲ್ಲಿ ಪ್ರತಿಪಾದಿತಳಾದವಳಾದ್ದರಿಂದ ಅವನ ಅಧೀನವಾದಂಥ ಶಕ್ತಿ ನೀನು ಇದ್ದೇ ಇರ್ತೀಯೆ ಅಂತ ಇನ್ನೇನು ಹೇಳಬೇಕಾದದ್ದುಂಟು ಎನ್ನುವಂಥದ್ದು ಮಾತಿನ ಅರ್ಥ. ಹಾಗಾಗಿ ಆ ಪರಬ್ರಹ್ಮ ವಸ್ತು ಅದು ಮಾತ್ರ ಇರುತ್ತೆ ಅಂತ. ಯಾವಾಗ? ಮಹಾಸಂಹಾರ ಕಾಲದಲ್ಲಿ, ಮಹಾಪ್ರಳಯದಲ್ಲಿ ಅಂತ. ಮಹಾಪ್ರಳಯ ಅಂದರೆ ಏನು, ಅದು ಯಾವಾಗ ಆಗತ್ತೆ ಅಂತ ಅಲ್ಲ. ನಮ್ಮ ಕೆಲವು ಜನರ ದೃಷ್ಟಿಯಲ್ಲಿ ಈಗಾಗಲೇ ಪ್ರಳಯ ಆಗೋಗಿದೆ. ಪ್ರಾಯಶಃ ಈಗ 6-8 ವರ್ಷಗಳ ಹಿಂದೆ ಪತ್ರಿಕೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಲೇಖನ ಮಾಲೆಗಳು ಬಂದು ಅಷ್ಟಿಷ್ಟಲ್ಲ. ಜಗತ್ ಪ್ರಳಯ ಆಯಿತೋ ಇಲ್ಲವೋ ಅಂತ ನಮಗೆ ಗೊತ್ತು, ಆ ಲೇಖನಗಳಂತೂ ಪ್ರಳಯವಾದವು. ಕೆಲವು ಸಲ ಅದನ್ನು ನೋಡಿದಾಗ ಅನಿಸುತ್ತೆ ನಮಗೆ ಎಷ್ಟು ಭಂಡ ಧೈರ್ಯ ಅಂತ. ಎಷ್ಟೋ ಜನ ಆ ಲೇಖನಗಳನ್ನು ಓದಿ ಮಾರನೇ ದಿವಸ ಸಂಬಂಧಪಟ್ಟಂಥ ಪತ್ರಿಕೆಯ ಕಾರ್ಯಾಲಯಕ್ಕೆ ಫೋನ್ ಮಾಡಿ ಏನು ಆಗ್ಬಿಡುತ್ತಂತೆ, ಮುಂದಿನ ವರ್ಷ ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ, ಕಟ್ಟಬೇಕೋ ಬಿಡಬೇಕೋ, ಮುಂದಿನ ವರ್ಷ ಮಕ್ಕಳು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಮಾಡಬೇಕೋ ಬಿಡಬೇಕೋ, ಪ್ರಳಯ ಆಗತ್ತಂತೆ. ಇಷ್ಟರ ಮಟ್ಟಿಗೆ ಗಾಬರಿ ಹುಟ್ಟುವ ಹಾಗೆ ಆ ಲೇಖನ ಮಾಲೆಗಳು ಬಂದವು. ಪ್ರಾಯಶಃ ನಿಮಗೆಲ್ಲ ನೆನಪಿರಬೇಕು ಅಂತ ಕಾಣುತ್ತೆ. ಪ್ರಾಯಶಃ ಹಾಗೆ ಆದದ್ದಿದ್ರೆ ಇವತ್ತು ಸೌಂದರ್ಯ ಎಲ್ಲ ಹರಿ ಚಿಂತನೆ ಮಾಡಲಿಕ್ಕೆ ನಾವು ಯಾರು ಇರ್ತಾ ಇರಲಿಲ್ಲ. ಕಾರಣ ಇಷ್ಟೇ, ಅದಕ್ಕೆ ಸಂಬಂಧಪಟ್ಟಂಥ ಹಿನ್ನೆಲೆಯಲು ಸರಿಯಾದಂಥ ಅಧ್ಯಯನ ಇಲ್ಲದೇ ಇದ್ದರೆ ಇಂಥ ತಪ್ಪು ಕಲ್ಪನೆಯನ್ನು ಕೊಟ್ಟು ನಾವು ತುಂಬ ಜನರನ್ನು ಹೆದರಿಸ್ತೇವೆ. ಅದು ಆಗಬಾರ್ದು ಅಷ್ಟೇ. ಮತ್ತು ಗೊತ್ತು, ಇತ್ತೀಚೆಗಂತೂ ಪತ್ರಿಕೆಗಳಲ್ಲಿ ನಾವು ಪ್ರಾಯಶಃ ಅಧ್ಯಯನ ಪ್ರಧಾನವಾದಕ್ಕಿಂತ ಹೆಚ್ಚು ಜಗಳಕ್ಕೆ ಸಂಬಂಧಪಟ್ಟಿದ್ದನ್ನೇ ನೋಡ್ತೇವೆ.
ನಮ್ಮ ಮನಸ್ಸನ್ನು ಅರಳಿಸಿಕೊಳ್ಳುವುದಕ್ಕೇನು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಮನಸ್ಸನ್ನು ಕೆರಳಿಸಿಕೊಳ್ಳುವುದಕ್ಕೇನು ಬೇಕೋ ಅಂಥದ್ದನ್ನು ಹೆಚ್ಚು ನೋಡ್ತೇವೆ ನಾವು. ನಮ್ಮ ಅಧ್ಯಯನ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರ ಅಷ್ಟು ಹದಗೆಟ್ಟು ಹೋಗಿಬಿಟ್ಟಿದೆ ಹೀಗೆ ಅಂತ. ಹಾಗಿದ್ದರೆ ಪ್ರಳಯ ನಿಜವಾಗಿಯೂ ಸಹ ಆಲೇಖನ ಮಾಲೆಯಂತೆ ಆಗಿ ಹೋಗಿದೆ, ಸದ್ಯದಲ್ಲೇ ಆಗತ್ತಾ ಎನ್ನುವಂತಹದ್ದು ಒಂದು ಪ್ರಶ್ನೆ ನಾವು ನೋಡಬೇಕು. ಯಾಕೆಂದರೆ ಭಗವತ್ಪಾದರು ಈ ಶಬ್ದವನ್ನು ಇಲ್ಲಿ ಇಟ್ಟಿದ್ದಾರೆ. ಆ ಮಹಾಸಂಹಾರ ಅಂದರೆ ಏನು? ಮಹಾಪ್ರಳಯ ಅಂತ ಅದಕ್ಕೆ ಅರ್ಥ. ಮಹಾಪ್ರಳಯ ಯಾವಾಗ ಆಗತ್ತೆ? ಇದಕ್ಕೆ ನಮ್ಮ ಅಧ್ಯಾತ್ಮ ಸಾಹಿತ್ಯಗಳು, ಪುರಾಣಗಳು ಸಾಕಷ್ಟು ಕರಾರುವಾಕ್ಕಾಗಿ ಉತ್ತರವನ್ನು ಕೊಟ್ಟಿವೆ. ನಾವು ಅದನ್ನು ನೋಡುವ ಪ್ರಯತ್ನ ಮಾಡಲಿಲ್ಲ. ಆದರೆ ಇತ್ತೀಚೆಗೆ ತರಂಗದಲ್ಲಿ ಒಂದು ಲೇಖನ ಮಾಲೆ ಬರ್ತಾ ಉಂಟು. ಅಲ್ಲಿ ಸ್ವಲ್ಪ ಈ ಭಾರತೀಯ ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಶ್ರೀವತ್ಸವಟಿ ಎನ್ನುವಂಥವ್ರು ಬರೀತಾ ಇದ್ದಾರೆ. ಬಹಳ ಹತ್ತಿರವಾದಂಥ ವಿಷಯವನ್ನು ಕೊಡ್ತಾ ಇದ್ದಾರೆ. ಹಾಗಿದ್ದರೆ ಯಾವಾಗ ಪ್ರಳಯ ಆಗೋದು? ಸ್ವಲ್ಪ ವಿಚಾರ ಮಾಡಬೇಕು. ಈಗ ನಾವು ಎಲ್ಲಿದ್ದೇವೆ? ಕಲಿಯುಗದಲ್ಲಿ ಇದ್ದೇವೆ. ಮತ್ತೆ ಕೆಲವು ಜನ ಕೇಳ್ತಾರೆ, ಒಂದು ಯುಗ ಅಂದರೆ ಎಷ್ಟು ವರ್ಷ ಸ್ವಾಮಿ ಅಂತ. ವಾಸ್ತವಿಕವಾಗಿ ಈ ಪ್ರಶ್ನೆಯೇ ಅಪ್ರಬುದ್ಧವಾದಂಥ ಪ್ರಶ್ನೆ. ಒಂದು ಯುಗ ಅಂದರೆ ಎಷ್ಟು ವರ್ಷ ಅಂತ ಕೇಳಬಾರದು, ಯಾವ ಯುಗಕ್ಕೆ ಎಷ್ಟು ವರ್ಷ ಅಂತ ಕೇಳಬೇಕು. ಯಾಕೆ ಕೇಳಿದರೆ, ಇರುವ 4 ಯುಗಗಳ ಅವಧಿಯು ಸಮಾನವಾಗಿ ಇಲ್ಲ. ಸಮಾನವಾಗಿ ಇಲ್ಲ ಅಂತಾದರೆ ಯಾವ ಯಾವ ಯುಗದ ಅವಧಿ ಎಷ್ಟೆಷ್ಟು? ಹಾಗಿದ್ರೆ ಕಲಿಯುಗ ಈ ಚತುರ್ಯುಗಗಳಲ್ಲಿ ಅತ್ಯಂತ ಸಣ್ಣದಾದಂಥ ಯುಗ. ನೋಡಿ, ನಮಗೆ ಈ ಯುಗವನ್ನು ವಿಶಾಲವಾಗಿ ಅನುಭವಿಸುವ ಭಾಗ್ಯ ಅಲ್ಲ, ಅತ್ಯಂತ ಸಣ್ಣ ಯುಗ ಇದು. ಹಾಗಿದ್ದರೆ ಒಟ್ಟು ಇದರ ಅವಧಿ ಎಷ್ಟು ಅಂದರೆ ಕೇವಲ 4,32,000 ವರ್ಷಗಳು ಕಲಿಯುಗದ ಅವಧಿ. ಈ ಕಲಿಯುಗದ ಅವಧಿಯಲ್ಲಿ ನಾವು ಎಷ್ಟು ವರ್ಷ ಕಳೆದಿದ್ದೇವೆ ಅಂದರೆ 5 ವರ್ಷದ 100 ವರ್ಷಗಳನ್ನು ಮಾತ್ರ ನಾವು ಕಳೀತಾ ಇದ್ದೇವೆ. 5,100 ವರ್ಷಗಳನ್ನು ಮಾತ್ರ ಕಳೀತಾ ಇದ್ದೇವೆ ನಾವು. ಅಂದರೆ ಇನ್ನು ಕಲಿಯುಗದಲ್ಲಿ ನಾವು ಕಳೆಯಬೇಕಾದದ್ದು ಎಷ್ಟು ವರ್ಷ ಉಂಟು? ಹೋಗಲಿ, ಕಲಿಯುಗ ಮುಗಿದ ತಕ್ಷಣವೇ ಪ್ರಪಂಚದ ಈ ಜಗತ್ತಿನ ಪ್ರಳಯ ಆಗ್ಬಿಡುತ್ತೋ? ಆಗೋದಿಲ್ಲ. ಯಾಕೆ? ಇದಾದ ಮೇಲೆ ಮತ್ತೆ ಪುನಃ ಇನ್ನು ಯುಗ ಬರಬೇಕು. ಯಾವಾಗ ಪ್ರಳಯ ಆಗತ್ತೆ ಅನ್ನೋದಕ್ಕೆ ಕರಾರುವಾಕ್ಕಾಗಿ ಹೇಳಿದ್ದಾರೆ ನಮ್ಮ ಋಷಿಮುನಿಗಳು. ಹೀಗೆ ಕಲಿಯುಗದ ಅವಧಿ 4,32,000 ವರ್ಷ ಆದಮೇಲೆ ಇದರ ಹಿಂದಿನ ಯುಗ ದ್ವಾಪರಾಯುಗ, ಅದರ ಅವಧಿ ಎಷ್ಟು? ಇದರ 2ರಷ್ಟು, ಅಂದರೆ 8,64,000 ವರ್ಷಗಳು. ಅದು ದ್ವಾಪರಾಯುಗದ ಅವಧಿ. ನಾ ಈ ವಿಷಯವನ್ನು ಸ್ವಲ್ಪ ರಾಮಾಯಣಕ್ಕೆ ಸಂಬಂಧಪಟ್ಟ ವಿಷಯವನ್ನು ಹೇಳಬೇಕಿದ್ರೆ ಇಲ್ಲಿ ಸ್ಪರ್ಶ ಮಾಡಿದ್ದೆ. ಮತ್ತು ಅದಕ್ಕೂ ಹಿಂದಿನ ಯುಗ ಅದು ತ್ರೇತಾಯುಗ. ಹಾಗಿದ್ದರೆ ಅದರ ಅವಧಿ ಎಷ್ಟು? ಅದರ ಅವಧಿ 12,96,000 ವರ್ಷಗಳು. ಇಷ್ಟಕ್ಕೆ ಮುಗುದಿಲ್ಲ. ಅದಕ್ಕೂ ಹಿಂದಕ್ಕೆ ಹೋದರೆ ಮೊಟ್ಟ ಮೊದಲ ಯುಗ ಕೃತಯುಗ. ಅದರ ಒಟ್ಟು ಅವಧಿ ಎಷ್ಟು ಅಂದರೆ 17 ಲಕ್ಷದ, ಅಂದರೆ ಕಲಿಯುಗದ 4ರಷ್ಟು ದೊಡ್ಡದು. 17,28,000 ವರ್ಷಗಳು ಅದು ಕೃತಯುಗದ ಅವಧಿ. ಅಲ್ಲಿಗೆ ಚತುರ್ಯುಗ ಅಂದರೆ ಎಷ್ಟು? 4,32,000 ಕೂಡಿಸು 8,64,000 ಕೂಡಿಸು 12,96,000 ಮತ್ತು ಕೂಡಿಸು 17,28,000 ಒಟ್ಟು ಎಷ್ಟಾಯಿತು? ಹಾಗಿದ್ರೆ ಇದಿಷ್ಟನ್ನು ಸೇರಿಸಿದರೆ ಇದಕ್ಕೆ ಚತುರ್ಯುಗದ ಅವಧಿ ಅಂತ ಹೆಸರು. ನೋಡಿ, ಬಹಳ ಸುಲಭ ಲೆಕ್ಕಾಚಾರಕ್ಕೆ. ಕಲಿಯುಗದ ಸಂಖ್ಯೆ ಎಷ್ಟಿತ್ತು? 4,32,000. ಅದಕ್ಕೆ 1 ಸೊನ್ನೆಯನ್ನು ಸೇರಿಸಿಬಿಡಿ. 43,20,000 ವರ್ಷಗಳು ಅಂದರೆ ಒಂದು ಚತುರ್ಯುಗದ ಅವಧಿ. ಇಂತಹ ಚತುರ್ಯುಗಗಳು ಹೆಚ್ಚಿಗೆ ಇಲ್ಲ. 1,000 ಬಾರಿ ಕಳೆದರೆ ಅದು ಚತುರ್ಮುಖನಿಗೆ 1 ದಿನ.
ಒಂದು ದಿನ ಅಂದರೆ 24 ತಾಸಲ್ಲ. ದಿನ ಅನ್ನೋದಕ್ಕೆ 2 ಅರ್ಥ ಉಂಟು. 24 ತಾಸು ಅಂತಲೂ ಅರ್ಥ ಉಂಟು. ನಾನು ನಾಳೆ ಬರ್ತೇನೆ ಅಂದರೆ ಇವತ್ತಿನ ದಿನ ಅಲ್ಲ, ನಾಳೆ ದಿನ. ಮತ್ತು ದಿನ ಅನ್ನೋದಕ್ಕೆ ಹಗಲು ಅಂತ ಅರ್ಥ. ಅಂದರೆ ಈ ಚತುರ್ಯುಗಗಳು 43,20,000 ವರ್ಷಗಳು 1,000 ಬಾರಿ ಕಳೆದರೆ ಅದು ಬ್ರಹ್ಮನಿಗೆ 12 ತಾಸು. ಅಂದರೆ ಎಷ್ಟಾಯಿತು ಹಾಗಿದ್ರೆ? ಅದು ಹೆಚ್ಚಿಗೆ ಆಗಲಿಲ್ಲ, 432 ಕೋಟಿ ವರ್ಷಗಳ ಅದು ಅಷ್ಟೇ. ನಾವೇನಾರು ಬ್ರಹ್ಮನನ್ನು ಕುರಿದು ತಪಸ್ಸು ಮಾಡಿ ಅವನು ಪ್ರತ್ಯಕ್ಷನಾಗಿ ನಾವು ಕೇಳಿದ ವರ ಅವನ ಹತ್ರ ಇಲ್ದಿದ್ದಾಗ, ಇಲ್ಲಪ್ಪ ನಾಳೆ ಬರ್ತೇನೆ ಅಂತ ಹೇಳಿ ಹೋದರೆ ಏನಾಗ್ಬೋದು ನಮ್ಮ ಪರಿಸ್ಥಿತಿ? ಯಾಕೆ ಅವನು ಮಾನದಲ್ಲಿ ಬರಬೇಕಲ್ಲ. ಇದು ನಮ್ಮ ಮಾನದ್ದು. 432 ಕೋಟಿ ವರ್ಷಗಳು. ನಾಳೆ ಅಂತ ಬೇಡ, ಒಂದು 10 ನಿಮಿಷ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಸಾಕು. ಅಷ್ಟೊತ್ತಿಗೆ ಎಷ್ಟೋ ಸಲ ಹುಟ್ಟು ಸತ್ತಿರ್ತೇವೆ ನಾವು ಮತ್ತೆ. ಮತ್ತೆ ಬ್ರಹ್ಮನ 12 ತಾಸು 432 ಕೋಟಿ ವರ್ಷಗಳು ಅಂದರೆ ಅವನಿಗೂ ನಮ್ಮ ಹಾಗೆ 24 ಗಂಟೆಗೆ ಒಂದು ದಿನ. ಹಾಗಿದ್ದರೆ ಅವನ 24 ಗಂಟೆ ಅವಧಿ ಅಂದರೆ ಎಷ್ಟು? ಅದರ ಡಬ್ಬಲ್ ಅಷ್ಟೇ. ಎಷ್ಟು? 864 ಕೋಟಿ ವರ್ಷಗಳು ಬ್ರಹ್ಮನಿಗೆ 24 ತಾಸು. ಈ 24 ತಾಸುಗಳ ಅವಧಿಯಲ್ಲಿ ಒಂದನ್ನು ನಾವು ನೆನ್ಪಿಟ್ಕೊಳ್ಬೇಕು. ನಾವು ಹೇಗೆ ಹಗಲು 12 ತಾಸು ಆದಮೇಲೆ ಅಥವಾ 14 ತಾಸು ಆದಮೇಲೆ 8 ತಾಸು ಹೇಗೆ ನಿದ್ದೆ ಮಾಡ್ತೇವಲ್ಲ, ಹಾಗೆ ಅವನು ನಿದ್ದೆ ಮಾಡ್ತಾನೆ. ಅಂದರೆ ಹತ್ತತ್ರ ಈ 432 ಕೋಟಿ ವರ್ಷಕ್ಕಿಂತ ಇನ್ನು ಮುಂದಕ್ಕೆ ಹೋಗಬೇಕು, ಒಂದು 2 ತಾಸು ಅವಧಿ. ಅಂದರೆ ಸುಮಾರಾಗಿ 460 ಕೋಟಿ ವರ್ಷಗಳಷ್ಟು ಆದಾಗ ಆಗ ಒಂದು ಸಣ್ಣ ಪ್ರಳಯವಾಗತ್ತೆ. ಯಾಕೆ ಪ್ರಳಯ ಆಗುತ್ತೆ ಅಂದರೆ ಸೃಷ್ಟಿಕರ್ತನಾದಂಥ ಬ್ರಹ್ಮನೇ ಕ್ರಿಯಾಶೂನ್ಯವಾಗಿದ್ದಾಗ ಪ್ರಪಂಚದಲ್ಲಿ ಚಟುವಟಿಕೆ ಇರೋದಿಲ್ಲ. ಎಷ್ಟು ಸೈಂಟಿಫಿಕ್ ಆಗಿ ಹೇಳ್ತಾರೆ ನೋಡಿ ಇದನ್ನು. ಆಗೇನಾಗತ್ತೆ ಕೇಳಿದರೆ ಈ ಪ್ರಪಂಚ ನಿಷ್ಪಂದವಾಗಿ ಇರುತ್ತೆ. ಆದರೆ ಎಲ್ಲ ಕಡೆಗೂ ಅಲ್ಲ, ಭೂಹು ಭುವಃ ಸುವಃ ಈ 3 ಲೋಕಗಳು ಮಾತ್ರ ನಿಷ್ಪಂದವಾಗಿ ಇರ್ತವೆ. 14 ಲೋಕಗಳಲ್ಲ, ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ ಭೂರ್ಲೋಕ ಭೂರ್ಲೋಕ ಇತ್ಯಾದಿ ಎಲ್ಲ ಉಂಟಲ್ಲ, ಎಲ್ಲವುದೂ ಅಲ್ಲ. ಹಾಗಾಗಿ ಈ 864 ಕೋಟಿ ವರ್ಷಗಳು ಅದು ಸತ್ಯಲೋಕದ ಒಂದು ದಿನವೂ ಹೌದು. ಸತ್ಯಲೋಕ ಅಂದರೆ ಬ್ರಹ್ಮ ಇರುವ ಲೋಕ, ನಮ್ಮ ಪುರಾಣಗಳ ಕಲ್ಪನೆಯಂತೆ ಅದು ಸತ್ಯಲೋಕದ ಒಂದು ದಿನ. ಅದಕ್ಕೆ ದೈನಂದಿನ ಕಲ್ಪ ಅಂತ ಕರೀತಾರೆ, ಅಥವಾ ಕಲ್ಪ ಅಂತ ಕರೀತಾರೆ. ಈಗ ಅಷ್ಟೋ ಇಷ್ಟೋ ಚೂರುಪಾರು ಒಂದಿಷ್ಟು ವ್ಯತ್ಯಾಸಗಳು ಆಗ್ತವೆ. ಇಲ್ಲಿ ಹೇಳ್ತಾ ಇರುವಂತಹದ್ದು ಇಡೀ ಪ್ರಪಂಚ ಜಗತ್ತು ಅಂತ ನಾವು ಹೇಳ್ತೇವಲ್ಲ, ಇದು ಯಾವುದೂ ಸಹ ಇಲ್ಲದೆ ಇರುವಂತಹ ಸ್ಥಿತಿ. ಜಗತ್ತು ಅಂತ ಹೇಳಿದರೂ ಸಹ ನಾವು ಈ ಭೂಲೋಕವನ್ನೇ ಇಟ್ಕೊಂಡು ಹೇಳ್ತೇವೆ, ಅದಷ್ಟಕ್ಕೆ ಅಲ್ಲ, ಗ್ರಹ ಗೋಳಗಳು ಯಾವುದೂ ಸಹ ಇಲ್ಲದೆ ಇರುವಂಥ ಸ್ಥಿತಿ ಮಹಾಸಂಹಾರ ಅಂದರೆ. ಅದಕ್ಕೆ ನಾವು ಇನ್ನೂ ಸ್ವಲ್ಪ ಕಾಯಬೇಕು. ಮತ್ತೆಷ್ಟು ಕಾಯಬೇಕು ಅಂದರೆ ಬ್ರಹ್ಮನ 100 ವರ್ಷವನ್ನು ಲೆಕ್ಕಾಚಾರ ಮಾಡಬೇಕು. ಬ್ರಹ್ಮನ 100 ವರ್ಷಕ್ಕೆ ಹೋಗಬೇಕು ಅಂತಾದರೆ ನಾವೀಗ 1 ದಿವಸ ನೋಡಿದ್ದೀವಿ ನಾವು. ಹಾಗಿದ್ದರೆ ಅವನ 1 ತಿಂಗಳು ಅವಧಿ ಅಂದರೆ ನಮ್ಮ ದೃಷ್ಟಿಯಲ್ಲಿ ಎಷ್ಟು ವರ್ಷಗಳು? ಅಷ್ಟೇ 864 ಕೋಟಿ ವರ್ಷ ಗುಣಿಸು 30 ಮಾಡಿ. 0 ಎಷ್ಟು ಹಾಕಬೇಕು ಅಂತ ಸಮಸ್ಯೆ ಅಷ್ಟೇ. ಹಾಕಿ ಒಂದು 8 0ನ ಆಗ ಎಷ್ಟು ಬರುತ್ತೆ ಅಂತ ಕೇಳಿದರೆ ಹೆಚ್ಚಿಗೆ ಬರೋದಿಲ್ಲ. 25,940 ಕೋಟಿ ವರ್ಷಗಳು ಬರ್ತವೆ. ಅಲ್ಲ, 25,920 ಕೋಟಿ ವರ್ಷಗಳು ಬರ್ತವೆ. ಇದು ಬ್ರಹ್ಮನಿಗೆ 1 ತಿಂಗಳು. ಅವನಿಗೆ 1 ತಿಂಗಳು ಆದಮೇಲೆ ಮತ್ತೆ ಅವನು 1 ವರ್ಷ ಅಂದರೆ ಎಷ್ಟು? ಅಷ್ಟೇ ಅದಕ್ಕೆ ಕೂಡಿಸಬೇಕು. ಮತ್ತು ಪುನಃ 25,920 ಕೋಟಿ, 20,000 ಕೋಟಿ ಅಲ್ಲ, 20,000 ವರ್ಷಗಳು ಮತ್ತೆ ಗುಣಿಸು 12 ಮಾಡಿದರೆ 1 ವರ್ಷ ಸಿಗತ್ತೆ ನಮಗೆ. ಎಷ್ಟು ಸಿಗತ್ತೆ ಅಂದರೆ
ಆಗ ನಮಗೆ ಸಿಗುವಂತಹದ್ದು 3,11,20 ಕೋಟಿ ವರ್ಷಗಳು ಸಿಗುತ್ತೆ. ಇದು ಬ್ರಹ್ಮನ 1 ವರ್ಷ. ಅವನಿಗೂ ಜಾಸ್ತಿ ವರ್ಷ ಇಲ್ಲ, ನಮ್ಮ ಹಾಗೆ ಅವನು ಸಹ ಹೆಚ್ಚು ಅಂದರೆ 100 ವರ್ಷ ಇರೋದು. ಹಾಗಿದ್ರೆ ಅವನು 100 ವರ್ಷ ಅಂದರೆ ನಮ್ಮ ಮಾನದಲ್ಲಿ ಒಟ್ಟು ಎಷ್ಟು ವರ್ಷ? ಅಷ್ಟೇ, ಶತ ಸೇರಿಸ್ಕೊಂಡ್ರಾಯ್ತು ಅಷ್ಟೆ. ಏನು 3,11,40 ಶತಕೋಟಿ ವರ್ಷಗಳು. ಕ್ಯಾಲ್ಕುಲೇಟ್ರಲ್ಲಿ ಲೆಕ್ಕ ಮಾಡಲಿಕ್ಕೆ ಬರೋದಿಲ್ಲ, ಯಾಕೆಂದರೆ 8ಕ್ಕಿಂತ ಜಾಸ್ತಿ ಡಿಜಿಟ್ಸ್ ಬರೋದಿಲ್ವಲ್ಲ ಸಾಮಾನ್ಯ. ಇನ್ನು ವಿಶೇಷ ಕ್ಯಾಲ್ಕುಲೇಟರ್ ಇದ್ದರೆ ಬರಬಹುದು ಅಷ್ಟೇ. ಇದು ಬ್ರಹ್ಮಮಾನ ಅಂದರೆ ಬ್ರಹ್ಮನ ಪರಮಾಯುಷ್ಯ. ಈ ಬ್ರಹ್ಮನ ಪರಮಾಯುಷ್ಯ ಮುಗಿದಾಗ ಆಗ ಸಂಪೂರ್ಣವಾದಂತಹ ಪ್ರಳಯ ಆಗತ್ತೆ. ನಾವು ಕೇಳ್ತೇವೆ, ತಪಸ್ಸು ಮಾಡಿದಂಥ ಇವನು ಮುಂದಿನ ಯುಗದಲ್ಲಿ ಆತ ಬ್ರಹ್ಮ ಪದವಿಗೆ ಹೋಗ್ತಾನೆ ಅಂತೆಲ್ಲ ನಾವು ಕೇಳ್ತೇವೆ. ಅಂತ ಕೇಳಿದ್ದೇವೆ ನಾವು ಹೀಗೆ ಅಂತ. ಹಾಗಿದ್ರೆ ಈಗ ಇರುವಂತಹ ಈ ಬ್ರಹ್ಮಮಾನ ಇನ್ನು ಮುಗಿಯೋದಕ್ಕೆ ಸುಮಾರು ಎಷ್ಟು ವರ್ಷ ಬೇಕು ಅಂತ ಒಂದು ಲೆಕ್ಕ ಹಾಕಬೇಕು. ಅದಕ್ಕಿಂತ ಹೆಚ್ಚಾಗಿ ಇದು ಬ್ರಹ್ಮನ ಹಗಲೋ ರಾತ್ರಿಯೋ ಅಂತ ಲೆಕ್ಕ ಹಾಕಬೇಕು. ಸೌಂದರ್ಯ ಲಹರಿ ಹೇಳ್ರಿ ಅಂತಂದ್ರೆ ಗಣಿತ ಪಾಠ ಮಾಡ್ತಾ ಇದ್ದೀರಾ ಅಂತ ದಯವಿಟ್ಟು ಕೇಳಬೇಡಿ. ಯಾಕೆಂದರೆ ಆ ಮಹಾಸಂಹಾರ ಆಗ ಏನಿರುತ್ತೆ ಅಂದರೆ ಏನೂ ಇರೋದಿಲ್ಲ. ಅಷ್ಟೇ ಅಲ್ಲ, ಇಂತಹ ಈ ಬ್ರಹ್ಮನ ಈ 12 ತಾಸುಗಳಲ್ಲಿ 12 ತಾಸು 432 ಕೋಟಿ ವರ್ಷ ಬ್ರಹ್ಮನ ಒಂದು ಹಗಲಿನ ಅವಧಿ. ಇದರಲ್ಲಿ 14 ಮನುಗಳು ಅವರವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರೇ ಚತುರ್ದಶ ಮನುಗಳು ಅಂತ. ಇದನ್ನು ಹಿಡ್ಕೊಂಡ್ರೆ ನಾವು ಈಗ ಬ್ರಹ್ಮನ ಯಾವ ಸಮಯದಲ್ಲಿದ್ದೇವೆ ಅಂತ ಗೊತ್ತಾಗುತ್ತೆ. ಈ 14 ಮನುಗಳು ಯಾರ್ಯಾರು? ಅವರೇ ಔತ್ತಮ, ತಾಪಸ, ರೈವತ, ಚಾಕ್ಷುಷ ಇತ್ಯಾದಿಯಾದಂಥ 14 ಮನುಗಳನ್ನು ನಾವು ನೋಡ್ತೇವೆ. ಅದಾದ ಮೇಲೆ ಮತ್ತೆ ಪುನಃ ಈ ಮನುಗಳು ಮುಗಿದ ಮೇಲೂ ಸಹ ಅವನು ರಾತ್ರಿ, ಆಗ ಮತ್ತೇನೂ ಇಲ್ಲ, ಅದೇ ಮತ್ತೆ ಪುನಃ ದೈನಂದಿನ ಪ್ರಳಯ ಕಲ್ಪ. ಅದಾದಮೇಲೆ ಮತ್ತೆ ಬೆಳಗಾತ ಎದ್ದಾಗ ಬೇರೆ ಮನುಗಳು ಬರ್ತಾರೆ. ಅಲ್ಲಿಗೆ ಈ ಸ್ವಯಂಭುವ ಮೊದಲನೇ ಮನು, ಸ್ವಾರೋಚಿಷ, ಔತ್ತಮ, ತಾಪಸ, ರೈವತ, ಚಾಕ್ಷುಷ. ಈಗ ನಾವು 7ನೆಯ ಮನ್ವಂತರದಲ್ಲಿದ್ದೇವೆ, ವೈವಸ್ವತ ಮನ್ವಂತರ. ಅಂದರೆ ಒಂದು ಹಗಲಿನಲ್ಲಿ ಇಷ್ಟು ಜನ ಕೆಲಸ ಮಾಡ್ತಾರೆ ಅಂತಾದರೆ ಈ ಹಗಲಿನ 12 ತಾಸನ್ನು 14 ವಿಭಾಗ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ನಾವೀಗ ಬ್ರಹ್ಮನ 12ರಿಂದ 1 ಗಂಟೆ ಅವಧಿಯಲ್ಲಿದ್ದೇವೆ. ಸ್ವಲ್ಪ ಹೆಚ್ಚು ಕಡಿಮೆನೂ ಆಗ್ಬೋದು, ಜಾಸ್ತಿ ಹೆಚ್ಚು ಕಡಿಮೆನೂ ಆಗ್ಬೋದು. ಒಟ್ಟಾರೆ ಅದೇ ಹೆಚ್ಚು ಸರಿ ಅಂತ ಕಾಣುತ್ತೆ. ಯಾಕೆ ಕೇಳಿದರೆ ಮತ್ತೆ ಪುನಃ ಒಂದು ಸಣ್ಣ ಸಂಶಯ ಬರುತ್ತೆ ಅಲ್ಲಿ. ಹಾಗಿದ್ರೆ ಒಬ್ಬ ಮನುವಿನ ಅವಧಿ ಎಷ್ಟು ಅಂತ. ಇದೆಲ್ಲ ತಲೆ ತಾಪತ್ರಯದ ಕೆಲಸ. ಕೂಡಿಸ್ಕೊಂಡು ಲೆಕ್ಕ ಹಾಕೋಷ್ಟೊತ್ತಿಗೆ ತಲೆ ಇದರೊಳಗಡೆ ಒಂಥರ ಇರುವೆ ಬಿಟ್ಕೊಂಡಂಗಿರುತ್ತೆ. ಒಬ್ಬ ಮನುವಿನ ಅವಧಿ ಅಂದರೆ 30,67,20,000 ವರ್ಷಗಳು. 30 ಕೋಟಿ ಮತ್ತು 67,20,000 ಗುಣಿಸು 14 ಮಾಡಿದರೆ ಅದು ಬ್ರಹ್ಮನ ಒಂದು ಹಗಲಿನ ಮಾನ. ನೀವಿಷ್ಟು ಮಾಡ್ತಾ ಹೋದಾಗ ಒಂದು ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಯಾಕೆ ವ್ಯತ್ಯಾಸ ಬರುತ್ತೆ ಅಂದರೆ, ಒಂದು ಲೌಕಿಕ ದೃಷ್ಟಾಂತ ಕೊಡ್ತೇನೆ. ನಾವು ಸಾಮಾನ್ಯವಾಗಿ ಒಂದು ಆಫೀಸಲ್ಲಿರ್ತೇವೆ, ಮತ್ತು ನಮ್ಮ ಅವಧಿ ಮುಗೀತು, ಇನ್ನೊಬ್ಬನಿಗೆ ಚಾರ್ಜ್ ಕೊಟ್ಟು ಹೋಗಬೇಕು. ಆ ಚಾರ್ಜ್ ಕೊಡುವಾಗ ಅವನು ತೆಗೆದುಕೊಳ್ಳುವಾಗ ಎಷ್ಟೋ ಹೊತ್ತುಗಳು ಹೋಗಿಬಿಡ್ತವೆ. ಹಾಗೆಯೇ ಒಬ್ಬೊಬ್ಬ ಮನುವು ಸಹ ಇಲ್ಲಿಂದ ನಿವೃತ್ತನಾಗಿ ಇನ್ನೊಬ್ಬ ಬರೋಷ್ಟೊತ್ತಿಗೆ ಅಲ್ಲಿ ಅಷ್ಟೋ ಇಷ್ಟೋ ಅರ್ಧ ಗಂಟೆ ಕಾಲ. ಆ ಮಾನದ ಅರ್ಧ ಗಂಟೆ ಅಂದರೆ ನಮ್ಮ ಮಾನದಲ್ಲಿ ಎಷ್ಟಾಗತ್ತೆ ಅದು ಲೆಕ್ಕ ಹಾಕ್ಕೊಳ್ಳಿ. ಕೊನೆಗೆ ಅಷ್ಟಾದ್ರೂ ಸಹ ಸುಮಾರು ಒಂದು 40,000 ವರ್ಷಗಳಷ್ಟು ವ್ಯತ್ಯಾಸ ಬರುತ್ತೆ. ಅದನ್ನು ಈ ಎಲ್ಲ ಒಂದೊಂದು ಮನುವಿನ ಸಂಧಿಕಾಲಕ್ಕೂ ಸೇರಿಸಿ ಹಂಚಿಕೊಳ್ಬೇಕು. ಹಾಗಾಗಿ
ನಾನು ಯಾಕೆ ಹೇಳಿದೆ ಬ್ರಹ್ಮನ ಈ ಮಧ್ಯಾಹ್ನ ಕಾಲದಲ್ಲಿದ್ದೇವೆ ಅಂತ. 14 ಮನ್ವಂತರಗಳಲ್ಲಿ ನಾವು ಇವಾಗ 7ನೆಯ ಮನುವಿನ ಅವಧಿಯಲ್ಲಿದ್ದೇವೆ. ಸ್ವಯಂಭುವ ವೈವಸ್ವತ ಮನ್ವಂತರದಲ್ಲಿದ್ದೇವೆ. ಸ್ವಯಂಭುವ ಮನು ಮೊದಲನೆಯ ಮನು, ಅಲ್ಲಿಂದ 7ನೇಯಲ್ಲಿದ್ದೇವೆ. ಇನ್ನು ಮುಂದೆ ಬರುವವರೆಲ್ಲ ಸಾವರ್ಣಿಗಳು. ಸೂರ್ಯ ಸಾವರ್ಣಿ, ದಕ್ಷ ಸಾವರ್ಣಿ, ಮತ್ತು ಪುನಃ ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ, ಇಂದ್ರ ಸಾವರ್ಣಿ. ಈ 7 ಸಾವರ್ಣಿಗಳು ಮತ್ತು ಪುನಃ ಹಿಂದಿನವರು ಈ ವೈವಸ್ವತ ಮನ್ವಂತರದ ವರೆಗಿನ ಮನುಗಳು. ಒಟ್ಟು 14 ಆಯಿತು. ಹಾಗಾಗಿ ಈ ಸಾವರ್ಣಿ ಮನ್ವಂತರ ಕಳೆದಾಗ ಬ್ರಹ್ಮನಿಗೆ ಸಂಜೆ, ಆಗ ದೈನಂದಿನ ಕಲ್ಪ, ಆಗ ಸಂಹಾರ, ಮಹಾಸಂಹಾರ ಅಲ್ಲ. ಹಾಗಿದ್ರೆ ಮಹಾಸಂಹಾರದ ಅವಧಿ ಎಷ್ಟು ಅಂತಂದರೆ ಈ 3,11,040 ಶತಕೋಟಿ ವರ್ಷಗಳಾದಾಗ ಈ ಚತುರ್ದಶ ಭುವನಗಳು ಯಾವುದೂ ಸಹ ಇರುವುದಿಲ್ಲ. ಭಗವತ್ಪಾದರು ಇಲ್ಲಿ ಹೇಳ್ತಾ ಇರುವಂತಹದ್ದು ಆ ಕಾಲದಲ್ಲಿ ಮಹಾಸಂಹಾರೇಸ್ಮಿನ್ ವಿಹರತಿ ಸತಿತ್ವತ್ಪತಿರಸೌ. ಆದ್ದರಿಂದ ಆ ಮಹಾಸಂಹಾರ ಅಂದರೆ ಏನು? ಹಾಗಾಗಿ ಈ ನಾಳೆ ನಾಡದೆ ಪ್ರಳಯ ಆಗಿಬಿಡುತ್ತಾ? ಹೇಗೆ? ಖಂಡಿತವಾಗಿಯೂ ಆಗೋದಿಲ್ಲ. ಹಾಗೆ ನಾವು ಮನೆ ಕಟ್ಬೋದು, ಮದುವೆ ಮಾಡ್ಬೋದು, ಎಲ್ಲ ನಮ್ಮ ಸಾಮಾಜಿಕ ಚಟುವಟಿಕೆಗಳನ್ನು ನಾವು ನಡೆಸ್ಕೊಂಡು ಹೋಗ್ಬೋದು. ನಾವು ಪ್ರಳಯ ಅಂದರೆ ಏನು ಅಂದ್ಕೊಂಡಿದ್ದೇವೆ? ಎಲ್ಲೋ ಒಂದಿಷ್ಟು ಮಳೆ ಸುರಿದು ಬಿಡ್ತು, ಓಹೋ ಅತಿವೃಷ್ಟಿ ಆಗೋಯ್ತು, ಆಗ ಪ್ರಳಯ ಆಗೋಯ್ತು ಅಂತ. ಇಲ್ಲ, ಇಡೀ ಬ್ರಹ್ಮಾಂಡವನ್ನು ಇಟ್ಕೊಂಡು ಲೆಕ್ಕ ಹಾಕಿದರೆ ಈ ಏರುಪೇರು ಯಾವ ಲೆಕ್ಕ? ಹಾಗಾಗಿ ಇದು ಪ್ರಳಯ ಅಂತ ಕರೆಸ್ಕೊಳ್ಳೋದಕ್ಕೆ ಯೋಗ್ಯವಾದಂತಹ ಬದಲಾವಣೆ ಅಲ್ಲ. ಅದು ಆಗಬೇಕಿದ್ರೆ ಮತ್ತು ಪುನಃ ಬ್ರಹ್ಮನಿಗೆ ಎಷ್ಟು ವರ್ಷ ಕಳೆದೆ ಅಂತ ಲೆಕ್ಕ ಹಾಕಬೇಕು. ಡೇಟ್ ಆಫ್ ಬರ್ತ್ ನಮ್ಮ ಹತ್ರ ಇಲ್ಲ. ಅದ್ವೈತಿಗಳಿಗೆ ಅದು ಏನಿದ್ರೂ ಸಹ ತೋರಿಕೆ. ಅಂದರೆ ಭಗವತ್ಪಾದರು ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ, ಈ ಮಿಥ್ಯಾ ಅಂತ ಹೇಳಬೇಕಿದ್ರೆ ಇಷ್ಟು ದಿನಗಳ ಕಾಲದ ಈ ತೋರಿಕೆಯೂ ಸಹ ಮಿಥ್ಯಾ. ಆದರೆ ಇದೊಂದು ಎಷ್ಟು ದೀರ್ಘಕಾಲದ ಸ್ವಪ್ನ ಪ್ರಪಂಚ ಎನ್ನುವಂಥ ಹಿನ್ನೆಲೆಯಲ್ಲಿ ನಮಗೆ ವಿವರಿಸ್ತಾರೆ. ಆ ಮಾತನ್ನು ಇಟ್ಕೊಂಡು ಇಲ್ಲಿ ಮಹಾಸಂಹಾರೇಸ್ಮಿನ್ ವಿಹರತಿ ಸತಿ ತ್ವತ್ಪತಿರಸೌ ಅಂತ ಹೇಳಿತು. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ತಾತ್ಪರ್ಯ ಮುಗಿದಿದೆ ಅಂತ ಅಂದ್ಕೊಂಡು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ನಾವು ಸೌಂದರ್ಯ ಲಹರಿಯಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಶ್ಲೋಕಗಳನ್ನು ನೋಡ್ತಾ ಬಂದಿದ್ದೇವೆ. ಸಾಮಾನ್ಯವಾದಂತಹ ಕ್ಷುದ್ರ ಫಲವನ್ನು ಬೇಡುವವರಿಗೂ ಶ್ಲೋಕಗಳನ್ನು ನಾವು ನೋಡ್ತೇವೆ. ಇನ್ನು ಸಾಮಾನ್ಯ ಮಧ್ಯಮ ತರಹದು ವಿದ್ಯೆ, ಸಂಪತ್ತು ಇತ್ಯಾದಿ ಬೇಡುವವರಿಗೂ ಸಹ ಇಲ್ಲಿ ಶ್ಲೋಕಗಳನ್ನು ನಾವು ನೋಡ್ತೇವೆ. ಮತ್ತು ಇದು ಯಾವುದೂ ಬೇಡ, ನನಗೆ ಆತ್ಮೈಕನಿಷ್ಠನಾಗಿ ನಿಲ್ಲಬೇಕು ಅನ್ನೋರಿಗೂ ಸಹ ಅಂಥ ಶ್ಲೋಕಗಳು ಹೆಚ್ಚು ಸಿಗ್ತವೆ. ಆದಿಯಲ್ಲೂ ಅಂಥ ಶ್ಲೋಕ ನೋಡ್ತೇವೆ, ಮಧ್ಯದಲ್ಲೂ ಅಂಥ ಶ್ಲೋಕಗಳನ್ನು ನೋಡ್ತೇವೆ, ಮತ್ತು ಕೊನೆಯಲ್ಲೂ ಸಹ ಇಂಥ ಅಧ್ಯಾತ್ಮಪರವಾದ ಶ್ಲೋಕಗಳನ್ನು ಹೆಚ್ಚು ನೋಡ್ತೇವೆ. ಅಂತಹ ಅಧ್ಯಾತ್ಮಪರವಾದಂಥ ಶ್ಲೋಕಗಳಲ್ಲಿ ಮತ್ತೆ ನಾವು ಇನ್ನೊಂದು ಶ್ಲೋಕ ನೋಡ್ತೇವೆ. ಈ 27ನೆಯ ಶ್ಲೋಕ. ಜಪೋ ಜಲ್ಪಶಿಲ್ಪಂ ಸಕಲಮಪಿ ಮುದ್ರಾ ವಿರಚನಾ ಗತಿ ಪ್ರಾದಕ್ಷಿಣ್ಯಕ್ರಮಣಮಶನಾದ್ಯಾಹುತಿ ವಿಧಿ ಪ್ರಣಾಮಃ ಸಂವೇಶಃ ಸುಖಮಖಿಲಮಾತ್ಮಾರ್ಪಣದೃಶಾ ಸಪರ್ಯಾಪರ್ಯಾಯಃ ತವ ಭವತು ಯನ್ಮೇ ವಿಲಸಿತಂ. ಜಪೋ ಜಲ್ಪಶಿಲ್ಪಂ ಸಕಲಮಪಿ ಮುದ್ರಾ ವಿರಚನಾ ಗತಿ ಪ್ರಾದಕ್ಷಿಣ್ಯಕ್ರಮಣಮಶನಾದ್ಯಾಹುತಿ ವಿಧಿ ಪ್ರಣಾಮಃ ಸಂವೇಶಃ ಸುಖಮಖಿಲಮಾತ್ಮಾರ್ಪಣದೃಶಾ ಸಪರ್ಯಾಪರ್ಯಾಯಃ ತವ ಭವತು ಯನ್ಮೇ ವಿಲಸಿತಂ. ಇದರ ಪ್ರತಿಪದಾರ್ಥ: ಹೇ ಭಗವತಿ, ಆತ್ಮಾರ್ಪಣ ದೃಶ್ಯ, ಆತ್ಮಾರ್ಪಣೆಯ ಬುದ್ಧಿಯಿಂದ
ನಾನು ಮಾಡ್ತಾ ಇರುವಂತಹ ಎಲ್ಲ ಚಟುವಟಿಕೆಗಳು ಯಾವ್ಯಾವುದು ಅಂದರೆ ಜಲ್ಪ, ನನ್ನ ವಾಗ್ವ್ಯಾಪಾರ, ನನ್ನೆಲ್ಲ ಮಾತುಗಳು ಸಹ ಜಪ, ಅದು ಮಂತ್ರವಾಗಲಿ. ಮತ್ತು ಸಕಲಮಪಿ ಶಿಲ್ಪಂ, ನಮಗೆ ಶಿಲ್ಪ ಅಂದ ತಕ್ಷಣ ಈ ವಾಸ್ತು ಶಿಲ್ಪ ಇದು ನೆನಪಾಗಿಬಿಡುತ್ತೆ. ಇಲ್ಲಿ ಶಿಲ್ಪ ಅನ್ನೋದಕ್ಕೆ ಆ ಅರ್ಥ ಅಲ್ಲ. ಶಿಲ್ಪ ಅನ್ನೋದಕ್ಕೆ ಇಲ್ಲಿ ಅರ್ಥ ನಮ್ಮ ದೇಹಗಳ ಚಲನೆ, ಕರ ಚರಣಗಳ ಒಂದು ಸಂಚಲನೆ, ಅದಕ್ಕೆ ಹಸ್ತವಿನ್ಯಾಸಾದಿಗಳು ಅಂತ ಹೇಳ್ತೇವಲ್ಲ, ಅದಕ್ಕೆ ಶಿಲ್ಪ ಅಂತ ಹೆಸರು. ಹಾಗಾಗಿ ನನ್ನ ಸಕಲಮಪಿ ಶಿಲ್ಪಂ, ಎಲ್ಲ ಹಸ್ತವಿನ್ಯಾಸಗಳೂ ಸಹ ಮುದ್ರಾ ವಿರಚನ, ನಿನಗೆ ತೋರಿಸುವ ಮುದ್ರೆಗಳಾಗಲಿ. ಮತ್ತು ಗತಿ, ನನ್ನ ನಡೆ, ನನ್ನ ಸಂಚಾರ, ಪ್ರಾದಕ್ಷಿಣ್ಯ ಕ್ರಮಣಂ, ಪ್ರದಕ್ಷಿಣೆಯ ಕ್ರಿಯೆಯಾಗಲಿ. ಮತ್ತು ಅಶನಾದಿ, ನಾನು ತಿನ್ನುವ ಆಹಾರ ಸೇವನೆಯು, ಆಹುತಿ ವಿಧಿ, ನಿನಗೆ ಸಮರ್ಪಿಸುವಂತಹ ಹವಿಸ್ಸಾಗಲಿ. ಸಂವೇಶ, ಸ್ವೇಚ್ಛೆಯಿಂದ ಮಲಗುವುದು ಅಥವಾ ಹೊರಳಾಡುವುದು, ಏಳುವುದು, ಇದೆಲ್ಲವುದೂ ಸಹ ಪ್ರಣಾಮ, ನಾನು ನಿನಗೆ ಮಾಡುವ ನಮಸ್ಕಾರಗಳಾಗಲಿ. ಮತ್ತು ಅಖಿಲಂ ಸುಖಂ, ನಾನು ಏನೆಲ್ಲ ಸುಖವನ್ನು ಅನುಭವಿಸ್ತೇನೋ ಅದೆಲ್ಲವುದೂ ಸಹ ಮೇ, ನನ್ನ ಯತ್ ವಿಲಸಿತಂ, ಯಾವ ಯಾವ ಚೇಷ್ಟೆಗಳಿವೆಯೋ ಅವೆಲ್ಲವೂ ತವ, ನಿನ್ನ ಸಪರ್ಯಾಪರ್ಯಾಯ ಭವತು, ಪೂಜೆಯಾಗಲಿ. ಇದೊಂದು ಮಾನಸಿಕ ಪೂಜೆ. ಅಂದರೆ ಇದರ ತಾತ್ಪರ್ಯ ಏನು ಅಂದರೆ, ನಾನಾಡುವ ಮಾತುಗಳೆಲ್ಲವೂ ಸಹ ನಿನ್ನ ಮಂತ್ರವಾಗಲಿ. ಮತ್ತು ಮಂತ್ರ ಅಂದರೆ ಜಪ ಅಂತ. ಜಪದಲ್ಲಿ ಎರಡು ತರಹದ ಜಪಗಳಿವೆ. ಕೆಲವು ಜಪಗಳನ್ನು ನಾವು ಬಾಯ್ಬಿಟ್ಟು ಹೇಳಬಹುದು, ಉಚ್ಚೈಹಿ ಅಂದರೆ ಜೋರಾಗಿ ಹೇಳಿಕೊಳ್ಳುವಂಥ ಜಪ. ಮತ್ತು ಇನ್ನು ಕೆಲವು ಜಪಗಳನ್ನು ಉಪಾಂಶು, ಇನ್ನೊಬ್ಬರಿಗೆ ಕೇಳದೇ ಇರುವ ಹಾಗೆ ಹೇಳಬೇಕು. ಹಾಗಾಗಿ ನನ್ನ ಎಲ್ಲ ಮಾತುಗಳು ಸಹ ಈ ಎರಡು ತರಹದ ಜಪಗಳಲ್ಲಿ ಯಾವುದಾದರೂ ಒಂದಾಗಲಿ. ಸ್ವಲ್ಪ ವಿಚಾರ ಮಾಡಿ, ನಾವು ಒಂದೋ ಗಟ್ಟಿಯಾಗಿ ಮಾತನಾಡ್ತೇವೆ, ಇಲ್ಲ ನಮ್ಮೊಳಗೆ ನಾವು ಮಾತನಾಡಿಕೊಳ್ತೇವೆ. ಇದರ ಬಿಟ್ಟರೆ ಬೇರೆ ಥರದ್ದುಂಟ ಇಲ್ಲ. ಹಾಗಾಗಿ ನನ್ನ ಎಲ್ಲ ಮಾತುಗಳು ಸಹ ನಿನ್ನ ಜಪವಾಗಲಿ. ಮತ್ತು ನನ್ನ ಕೈ ಕಾಲು ಇವುಗಳಿಂದ ನಾನು ಏನೆಲ್ಲ ಮಾಡ್ತೇನೋ ಇವುಗಳಿಂದ ಮಾಡುವ ಈ ಎಲ್ಲ ವಿನ್ಯಾಸಗಳು ಸಹ ನಿನ್ನ ಮುದ್ರೆಯಾಗಲಿ ಅಂತ. ಪೂಜೆಯಲ್ಲಿ ಈ ಮುದ್ರೆಯೂ ಸಹ ಅಷ್ಟೇ ಪ್ರಧಾನವಾದದ್ದು. ನಾವು ಪ್ರತಿಯೊಂದು ಪೂಜೆಯಲ್ಲೂ ಸಹ ಅತ್ಯಂತ ಏನೂ ಮುದ್ರೆ ತೋರಿಸೋದಿಲ್ಲ ಅಂತ ಹೇಳಿದ್ರು ಕೆಲವು ಮುದ್ರೆಗಳನ್ನಾದರೂ ತೋರಿಸ್ತೇವೆ. ಬಹಳ ವಿಶಿಷ್ಟವಾದಂಥ ಒಂದು ಪೂಜಾಕ್ರಮ ನಮ್ಮದು. ಯಾಕೆ ಹೇಳಿದರೆ, ಆ ಮುದ್ರೆಗಳು ಇಲ್ಲದೇ ಇದ್ದರೆ ಪೂಜೆಯಲ್ಲಿ ನಮ್ಮ ದೇಹಕ್ಕೆ ಪಾಲ್ಗೊಳ್ಳೋದಕ್ಕೆ ಅವಕಾಶನೇ ಇರೋದಿಲ್ಲ. ಬಾಯಿ ಸ್ತೋತ್ರ ಹೇಳುತ್ತೆ, ನಾಲಿಗೆ, ಆದರೆ ಮುದ್ರಾ ರಚನೆ ಇಲ್ಲದೇ ಇದ್ದರೆ ನಮ್ಮ ಕೈಗಳಿಗೆ ಏನು ಕೆಲಸ? ಏನೂ ಕೆಲಸನೇ ಇರೋದಿಲ್ಲ. ಅದಕ್ಕೋಸ್ಕರ ಈ ಇಂದ್ರಿಯಗಳಲ್ಲಿ ಪ್ರಧಾನವಾದಂತಹ ಇಂದ್ರಿಯವಾದಂತಹ ಕೈಗಳಿಗೂ ಸಹ ಅರ್ಚನೆಯಲ್ಲಿ ಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರಬೇಕು ಅಂಥೇಳಿ ಮುದ್ರೆಯನ್ನು ಸಹ ನಮ್ಮ ಪೂಜೆಯಲ್ಲಿ ತೊಡಗಿಸಿದರು. ಮುದಂ ದೇವತಾಯ ರಾಂತೀತಿ ಮುದ್ರಾ, ಆ ಮುದ್ರೆಯನ್ನು ತೋರಿಸಿದಾಗ ಅವರಿಗೆ ಸಂತೋಷ ಆಗುತ್ತಂತೆ. ಹಾಗಾಗಿ ಮುದ್ರಾಹ ಅಂತ ಹೆಸರು ಅದಕ್ಕೆ. ಮುದ್ರೆ ಅನ್ನೋದಕ್ಕೆ ಅರ್ಥ ಒಂದು ಕರಚರಣ ವಿನ್ಯಾಸ, ಇನ್ನೊಂದು ಅರ್ಥ ಮುದ್ರೆ ಅನ್ನೋದಕ್ಕೆ ಗುರುತು ಅಂತ ಅರ್ಥ. ಮತ್ತು ಸಾಮಾನ್ಯವಾಗಿ ಮುದ್ರೆ ಅಂದ ತಕ್ಷಣ ನಾವು ಏನೇನೋ ಅಂದ್ಕೊಂಡಿರ್ತೇವೆ, ಅದು ಸಹ ಗುರುತು ಅಂತಲೇ ಅರ್ಥ. ನಾವು ಪ್ರತಿಯೊಂದು ಮುದ್ರೆ ತೋರಿಸಿದಾಗಲೂ ಸಹ ಅದು ಒಂದೊಂದು ಗುರುತನ್ನು ಹೇಳುತ್ತೆ. ಚಕ್ರ ಮುದ್ರೆಯ ಅಂತ ಹೇಳಿದಾಗ ಸುದರ್ಶನ ಚಕ್ರ ಅಂತೆ, ಆಮೇಲೆ ಶಂಖ ಮುದ್ರೆ ಅಂತ,
ಮತ್ತೆ ಪುನಃ ಧೇನು ಮುದ್ರೆ ಅಂತ ಹೇಳಿದಾಗ ಏನಾಗುತ್ತೆ ಕೇಳಿದರೆ ಆ ಹಸುವಿನ ಸ್ತನ್ಯದ ಒಂದು ಸ್ವರೂಪ ಬರುತ್ತೆ. ಹೀಗೆ ಈ ಒಂದೊಂದು ಮುದ್ರೆಯನ್ನು ತೋರಿಸುವಂತಹದ್ದು ಪೂಜೆಯಲ್ಲಿ ಒಂದು ವಿಶಿಷ್ಟವಾದ ಕ್ರಮ. ಅದರಿಂದ ದೇವತೆಗಳಿಗೆ ತೃಪ್ತಿ ಆಗತ್ತೆ ಅಂತ ಆಗಮಶಾಸ್ತ್ರ ಹೇಳುತ್ತೆ. ಇದೆಲ್ಲ ಅದೃಷ್ಟವಾದಂಥ ವಿಚಾರವಾದ್ದರಿಂದ ಮತ್ಪುನಃ ಇದಕ್ಕಿಂತ ಹೆಚ್ಚಾಗಿ ವೈಜ್ಞಾನಿಕ ಕಾರಣವನ್ನು ನಾವು ಹುಡುಕ್ಲಿಕ್ಕೆ ಹೋಗಬಾರದು. ಅದೃಷ್ಟ ವಿಚಾರದಲ್ಲಿ ವೈಜ್ಞಾನಿಕ ಕಾರಣ ಹುಡುಕಬಾರದು. ಶಾಸ್ತ್ರ ಹೇಳುತ್ತೆ, ನಾವು ಮಾಡಬೇಕು ಅಷ್ಟೇ. ಆದ್ದರಿಂದ ನನ್ನ ಈ ಕರಚರಣ ವಿನ್ಯಾಸಗಳೆಲ್ಲ ಅದೇನಾಗಲಿ ಕೇಳಿದರೆ ನಿನಗೆ ಮುದ್ರೆಯಾಗಲಿ, ನಿನಗೆ ತೋರಿಸುವ ಮುದ್ರೆಗಳಾಗಲಿ, ಮತ್ತು ನಾನು ನಡೆದಾಡುವುದು ಎಲ್ಲವುದೂ ಸಹ ಅದು ನಿನಗೆ ಪ್ರದಕ್ಷಿಣೆಯಾಗಲಿ. ಹಾಗಾಗಿ ನಾವು ಎಲ್ಲಿ ನಡೆದಾಡಬೇಕು ಅನ್ನೋಂಥದ್ದು ಒಂದು ಪ್ರಶ್ನೆ. ನಮ್ಮ ನಡೆ ಪ್ರದಕ್ಷಿಣೆ ಆಗಬೇಕು ಅಂತಾದರೆ, ಅದು ಪವಿತ್ರತೆಯನ್ನು ಇಟ್ಕೊಳ್ಬೇಕು ಅಂತಾದರೆ ನಾವು ಎಲ್ಲಿ ನಡೆದಾಡಬೇಕು, ಎಲ್ಲಿ ನಡೆದಾಡಬಾರ್ದು ಅಂತ. ಹಾಗಾಗಿ ನಾವು ನಡೆದಾಡೋದನ್ನು ಬಿಟ್ಟುಬಿಟ್ಟಿದ್ದೇವೆ. ಯಾಕೆ ನಾವು ನಡೆದಾಡ್ಬಿಟ್ರೆ ಅದು ಪ್ರದಕ್ಷಿಣೆಗೆ ಸಮಾನ ಆಗೋದಿಲ್ಲ ಅಂಥೇಳಿ ಕೊನೆಗೆ ಡಾಕ್ಟ್ರೇ ಹೇಳ್ತಾರೆ, ಇಲ್ಲರಿ ನೀವು ಜಾಸ್ತಿ ನಡಿಬೇಕು ಅಂತ. ಆಗ ಮತ್ತೆ ಪುನಃ ಸ್ವಲ್ಪ ಅಭ್ಯಾಸಕ್ಕೆ ನಾವು ತೊಡಗ್ತೇವೆ ಹೀಗೆ ಅಂತ. ಆದರೆ ನಮ್ಮ ನಡೆಯೂ ಸಹ ಪ್ರದಕ್ಷಿಣೆ ಆಗಬೇಕು ಅಂತ ಆದರೆ ನಮ್ಮ ನಡೆ ಹೇಗಿರಬೇಕು? ನಡೆಯ ಜೊತೆಗೆ ನುಡಿಯೂ ಸೇರಿರಬೇಕು ಅಷ್ಟೇ. ಮತ್ತು ನಿನ್ನ ಪ್ರದಕ್ಷಿಣೆಯಾಗಲಿ. ಇಷ್ಟೆಲ್ಲ ಆದಮೇಲೆ ನಾವು ಪೂಜೆಯಲ್ಲಿ ಭಗವಂತನಿಗೆ ನೈವೇದ್ಯ ಮಾಡ್ತೇವಲ್ವಾ? ಹಾಗಿದ್ರೆ ನಾವು ಮಾಡುವ ನೈವೇದ್ಯ ಯಾವುದು ಕೇಳಿದರೆ, ನಾನು ಏನೇನನ್ನೆಲ್ಲ ಸೇವಿಸ್ತೇನೋ ಅದು ಎಲ್ಲವುದೂ ಸಹ ನಿನಗೆ ಸಮರ್ಪಿಸುವಂಥ ನೈವೇದ್ಯವಾಗಲಿ. ಮತ್ತು ನಾನು ನನಗಿಷ್ಟ ಬಂದ ಹಾಗೆ ಕೈಕಾಲುಗಳನ್ನು ಚಾಚಿಕೊಂಡು ಕುಳಿತುಕೊಳ್ಳೋದು, ಮತ್ತೆ ಪುನಃ ಹೊರಳಾಡುವುದು, ಎದ್ದು ನಿಲ್ಲುವುದು, ಇದೆಲ್ಲವುದೂ ಸಹ ಏನಾಗಲಿ ಅಂದರೆ ಅದೆಲ್ಲವುದೂ ಸಹ ನಿನಗೆ ನಾನು ಮಾಡುವ ನಮಸ್ಕಾರವಾಗಲಿ. ಹೀಗೆ ಈ ಆತ್ಮಾರ್ಪಣ ಬುದ್ಧಿಯಿಂದ ನಾನು ಏನೇನು ಮಾಡ್ತೇನೋ ಅದು ಎಲ್ಲವುದೂ ಸಹ ಅದು ನಿನಗೆ ಸಂಬಂಧಪಟ್ಟ ಪೂಜೆಯಾಗಲಿ. ಆತ್ಮಾರ್ಪಣ ಇದು ಮತ್ತೊಂದು ಸಂಶಯ. ಆತ್ಮವನ್ನು ಅರ್ಪಣೆ ಮಾಡಲಿಕ್ಕಾಗತ್ತಾ? ಏನು ಹಾಗಿದ್ದರೆ ಆತ್ಮ ಅಂದರೆ? ಆತ್ಮ ಅನ್ನೋದಕ್ಕೆ ಶರೀರ ಅಂತ ಒಂದು ಅರ್ಥ ಉಂಟು. ಅದು ಹೆಚ್ಚು ಪ್ರಸಿದ್ಧವಾಗುಂಟು. ಆತ್ಮಹತ್ಯೆ ಮಾಡಿಕೊಂಡ್ರು, ಆತ್ಮನನ್ನು ಹತ್ಯೆ ಮಾಡೋದಕ್ಕಾಗತ್ತಾ? ಆತ್ಮ ಹನನ. ಅವನ ಆತ್ಮ ಸಾಯೋದೇ ಇಲ್ಲ, ಯಾಕೆಂದರೆ ಹುಟ್ಟಲೇ ಇಲ್ಲ ಅಂತ ಮತ್ತವನು ಅವನು ಹತ್ಯೆ ಮಾಡೋದು ಹೇಗ್ರಿ? ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪಃ ನಶೋಷಯತಿ ಮಾರುತಃ. ಇಷ್ಟೆಲ್ಲ ಹೇಳಿ ಆದಮೇಲೆ ಮತ್ತು ಆತ್ಮಹತ್ಯೆ ಅನ್ನೋದಕ್ಕೆ ಅರ್ಥ ಏನು? ಆತ್ಮ ಅನ್ನೋದಕ್ಕೆ ಅಲ್ಲಿ ಅರ್ಥ ಶರೀರ ಅಂತ. ಹೋಗಲಿ, ನಮ್ಮ ಶರೀರವನ್ನು ನಾವು ಸಮರ್ಪಣೆ ಮಾಡಬೇಕು ಅಂತಾದ್ರೂ ಸಹ ಸಂಪೂರ್ಣವಾಗಿ ಸಮರ್ಪಿಸಲಾರೆವು. ಹಾಗಿದ್ರೆ ಆತ್ಮ ಅನ್ನೋದಕ್ಕೆ ಇಲ್ಲಿ ಇನ್ನೂ ಏನೋ ಒಂದು ಅರ್ಥ ಇರಬೇಕು. ಆತ್ಮ ಅನ್ನೋದಕ್ಕೆ ಅರ್ಥ ಮನಸ್ಸು ಅಂತ ಅರ್ಥ. ಹಾಗಾಗಿ ಆತ್ಮಾರ್ಪಣ ಬುದ್ಧಿಯಿಂದ ಅಂದರೆ ಮನಸ್ಸನ್ನು ಸಂಪೂರ್ಣವಾಗಿ ನಾವು ಸಮರ್ಪಿಸಬೇಕು ಅಂತಾದರೆ ಇಂತಹ ಪೂಜೆ ಅನಿವಾರ್ಯ ನಮಗೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಪೂಜೆಯಲ್ಲಿ ಪ್ರಧಾನವಾಗಿ 2 ತರಹದ ಪೂಜೆಗಳಿವೆ. ಇದನ್ನು ಶಾಸ್ತ್ರದ ಪರಿಭಾಷೆಯಲ್ಲಿ ಹೇಳಬೇಕು ಅಂತಾದರೆ, ಒಂದು ಅಲ್ಪಸಾರ, ಇನ್ನೊಂದು ಮಹಾಸಾರ ಅಂತ. ಅಲ್ಪಸಾರ ಅಂದ್ರೇ ಬಾಹ್ಯ ಪೂಜೆ, ಮಹಾಸಾರ ಅಂದ್ರೇ ಈ ಅಂತರ್ಪೂಜಾ ವಿಧಾನ, ಅಂತರಂಗದ ಪೂಜಾ ವಿಧಾನ. ಮನಸ್ಸನ್ನು ಸಮರ್ಪಿಸಿಕೊಂಡು ಬಾಹ್ಯವಾದ ಯಾವ ವಸ್ತುಗಳೂ ಇಲ್ಲದೆ ಪೂಜಿಸುವಂಥದ್ದು. ಇದು ಮಹಾಸಾರ ಅಂತ ಹೇಳಿದ್ರಿಂದಲೇ ಮೊದಲ ಈ ಬಾಹ್ಯ ಪೂಜೆಗಿಂತಲೂ ಸಹ ಹೆಚ್ಚು ಶ್ರೇಷ್ಠವಾದದ್ದು. ಹಾಗಾಗಿ ಭಗವತ್ಪಾದರು ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ಸೌಂದರ್ಯ ಲಹರಿಯಲ್ಲಿ ಸಮಯ ಮತಕ್ಕೆ ಸಂಬಂಧಿಸಿದ ಹಾಗೆ ಪೂಜಾ ವಿಧಾನ ಹೆಚ್ಚು ಬರುತ್ತೆ. ಅಲ್ಲಲ್ಲಿ ಕೌಲಮತ, ಉತ್ತರ ಕೌಲಮತಕ್ಕೆ ಸಂಬಂಧಪಟ್ಟಂಥ ವಿಷಯವೂ ಬರುತ್ತೆ. ಆದರೆ ಅದು ಕೆಲವು ಸ್ಥಳಗಳಲ್ಲಿ ಮಾತ್ರ. ಈ ಸಮಯ ಮತದ ಪೂಜೆ ಹೇಗೆ ಅಂದರೆ, ಅವರು ಬಾಹ್ಯ ಪೂಜೆಯನ್ನು ಮಾಡುವುದಿಲ್ಲ. ಅವರು ಏನು ಮಾಡಿದರೂ ಸಹ ಅದು ಅಂತರಂಗದ ಪೂಜೆ. ಅವರು ಪೂಜೆ ಮಾಡುವುದು ಸಹಸ್ರದಳ ಕಮಲದಲ್ಲಿ. ಹಾಗಿದ್ದಾಗ ಈ ಹೊರಗಿನ ವಸ್ತುಗಳಿಂದ ಪೂಜಿಸುವುದಕ್ಕೆ ಸಾಧ್ಯವೇ?
ಅದು ಸಾಧ್ಯ ಇಲ್ಲ ಅಂತಾದಾಗ ಕೇವಲ ಮಾನಸಿಕವಾದಂಥ ಪೂಜೆಗೇ ಅವರು ಶರಣು ಹೋದರು. ಸಮಯಗಳು ಅಂತರಂಗ ಪೂಜಾ ವಿಧಾನವನ್ನೇ ಆಶ್ರಯಿಸಿಕೊಂಡು ಬಂದವರು. ಇಷ್ಟಾದ ಮೇಲೆ ನಮಗೆ ಇಲ್ಲೊಂದು ಸಂಶಯ ಬರುತ್ತೆ. ಸಮಯ ಮತಾನುಯಾಯಿಗಳಲ್ಲಿಯೇ ಇನ್ನೊಂದು ಕ್ರಮವನ್ನು ಹೇಳುವ ಶ್ಲೋಕ ಉಂಟು. ಏನು ಅಂದರೆ, ಸೂರ್ಯಮಂಡಲ ಮಧ್ಯಸ್ಥಾಂ ದೇವೀಂ ತ್ರಿಪುರ ಸುಂದರೀಂ ಪಾಶಾಂಕುಶ ಧನುರ್ಬಾಣಾನ್ ಧಾರಯಂತೀಂ ಪ್ರಪೂಜಯೇತ್. ಬೆಳಗಾತ ಎದ್ದು ಉದಯಿಸ್ತಾ ಇರುವಂತಹ ಸೂರ್ಯನಲ್ಲಿ ತ್ರಿಪುರ ಸುಂದರಿಯನ್ನು ಭಾವಿಸಿಕೊಂಡು ಪೂಜಿಸುವಂಥ ಒಂದು ಕ್ರಮ ಉಂಟು. ಹೇಗೆ ಅಂದರೆ, ಪಾಶಾಂಕುಶ ಧನುರ್ಬಾಣಾನ್, ಪಾಶ, ಅಂಕುಶ, ಧನಸ್ಸು, ಬಾಣ ಇವುಗಳನ್ನೆಲ್ಲ ಧಾರಣೆ ಮಾಡಿದಂಥ ದೇವಿಯ ಒಂದು ಚಿತ್ರವನ್ನು ಕಲ್ಪಿಸಿಕೊಂಡು ಸೂರ್ಯಬಿಂಬದಲ್ಲಿ ತಾಯಿಯನ್ನು ಪೂಜಿಸುವಂತಹದ್ದು. ಧಾರಯಂತೀಂ ಪ್ರಪೂಜಯೇತ್, ಇಂಥವಳನ್ನು ಪೂಜಿಸಬೇಕು ಅಂತ ಈ ಶ್ಲೋಕ ಹೇಳುತ್ತೆ. ಇದೂ ಸಹ ಸಮಯ ಮತಕ್ಕೆ ಸಂಬಂಧಪಟ್ಟಂಥ ಶ್ಲೋಕವೇ. ಸೂರ್ಯನನ್ನು ನಾವು ನೋಡಬೇಕು ಅಂತಾದರೆ ಒಳಗಿನಿಂದ ನೋಡೋಕ್ಕೆ ಸಾಧ್ಯ ಇಲ್ಲ, ಹೊರಗಿನಿಂದಲೇ ತಾವು ನೋಡಬೇಕು. ಮತ್ತು ಪಾಶ, ಧನಸ್ಸು ಇದನ್ನೆಲ್ಲ ಸೂರ್ಯಮಂಡಲದಲ್ಲಿ ನಾವು ಭಾವಿಸಿಕೊಂಡು ಪೂಜಿಸಬೇಕು ಅಂತಾದರೆ ಇದು ಮತ್ತೆ ಪುನಃ ಬಾಹ್ಯ ಪೂಜಾ ವಿಧಾನವೇ ಆಯ್ತಲ್ವಾ? ಈ ಸಂಶಯ ಸತ್ಯವಾದಂಥ ಸಂಶಯ. ಸಮಯಗಳಲ್ಲಿ ಅಂದರೆ ಸಮಯ ಮತಾನುಯಾಯಿಗಳಲ್ಲಿ ಕೆಲವು ಜನರು ಹೀಗೆ ಸೂರ್ಯಮಂಡಲವನ್ನೇ ತಾಯಿಯ ಮುಖ ಅಂತ ಭಾವಿಸಿಕೊಂಡು ಪೂಜಿಸುವಂಥವರು ಇದ್ದಾರೆ. ಅಂಥವರು ಈ ಕ್ರಮದಲ್ಲಿ ಪೂಜಿಸ್ತಾರೆ. ಅವರು ಸೂರ್ಯಬಿಂಬವನ್ನು ಬಿಟ್ಟರೆ ಇನ್ನೆಲ್ಲೂ ಪೂಜೆ ಮಾಡೋದಿಲ್ಲ. ಆದ್ದರಿಂದ ಈ ಶ್ಲೋಕ ಹೇಳುವಂತಹದ್ದು ಬಾಹ್ಯ ಪೂಜಾ ವಿಧಾನವಾದರೂ ಅದು ಸಮಯಗಳಲ್ಲಿ ಒಂದು ಪಂಗಡದವರಿಗೆ ಮಾತ್ರ ಸಂಬಂಧಪಟ್ಟಿದ್ದೇ ಅಷ್ಟೇ ಹೊರತು ಸಮಯ ಸರ್ವ ಅನುಯಾಯಿಗಳಿಗೆ ಅಲ್ಲ. ಹಾಗಾಗಿ ಸಮಯ ಮತಕ್ಕೆ ಸಂಬಂಧಿಸಿದ ಹಾಗೆ ಈ ಜಪೋಜಲ್ಪ ಶಿಲ್ಪಂ ಎನ್ನುವಂತಹ ಶ್ಲೋಕ ಹೊರಟು ಬಂದದ್ದು. ಇದು ಮೊದಲ ಸಮಾಧಾನ. ಇನ್ನೊಂದು ಸಮಾಧಾನವನ್ನು ನಮಗೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಕೊಡ್ತಾರೆ. ಏನು ಅಂದರೆ, ಒಬ್ಬ ಅಧ್ಯಾತ್ಮ ಸಾಧನೆಯನ್ನು ಮಾಡಿ ಆತ ಈ ದೇಹದಲ್ಲಿರುವಾಗಲೇ ಮುಕ್ತನಾಗಿ ಬಿಟ್ಟಿದ್ದಾನೆ. ಜೀವನ್ಮುಕ್ತ ಅಂತ ಅವನಿಗೆ ಹೆಸರು. ಅವಧೂತ, ಎಲ್ಲವನ್ನೂ ಕುಡಿ ಹಾಕಿಬಿಟ್ಟಿದ್ದಾನೆ. ಆದರೆ ಅವನ ಜನ್ಮಾಂತರದ ಪ್ರಾರಬ್ಧ ಕರ್ಮಶೇಷ ವಶಾತ್ ಈ ದೇಹ ಇನ್ನೂ ಬಿದ್ದಿಲ್ಲ, ಹಾಗೇ ಇದೆ. ಅವನು ದಿನದ ಬಹುಭಾಗವನ್ನು ಅಂತರ್ಮುಖತೆಯಲ್ಲೇ ಕಳೀತಾನೆ. ಆಗಾಗ ಬಹಿರ್ಮುಖನೂ ಆಗುತ್ತಾನೆ. ಬಹಿರ್ಮುಖನಾದಾಗ ಅವನ ಪೂಜಾ ಪದ್ಧತಿ ಹೇಗಿರುತ್ತೆ ಅಂದರೆ, ಆಗ ಅಂತಹ ಸರ್ವಸಂಗ ಪರಿತ್ಯಾಗಿಯಾದಂತಹ ಜೀವನ್ಮುಕ್ತರು, ಅವಧೂತರು, ಅವಧೂತ ಸನ್ಯಾಸಿಗಳು ಹೇಗೆ ಪೂಜೆ ಮಾಡ್ತಾರೆ ಅನ್ನುವುದನ್ನು ಈ ಶ್ಲೋಕದಲ್ಲಿ ಭಗವತ್ಪಾದರು ಇಟ್ಟಿದ್ದಾರೆ ಎನ್ನುವಂಥದ್ದು ಸ್ವಲ್ಪ ಒಳಮುಖವಾದಂಥ ವಿಷಯ. ಯಾಕೆ, ಎಲ್ಲವನ್ನೂ ಬಿಟ್ಟಂಥವರು ಅವರಿಗೆ ಬಾಹ್ಯವಾದಂಥ ಎಲ್ಲ ವಸ್ತುಗಳು ಮಿಥ್ಯಾಭೂತವಾದದ್ದು ಅಂತಾದಮೇಲೆ ಮಿಥ್ಯಾಭೂತವಾದಂಥ ವಸ್ತುವನ್ನು ನಾನೇನು ಜಗನ್ಮಾತೆಗೆ ಸಮರ್ಪಿಸುವುದು? ಆದ್ದರಿಂದ ನಾನು ಕೇವಲ ನನ್ನ ಮನಸ್ಸನ್ನು ಸಮರ್ಪಿಸಬೇಕು. ಈ ಮನಸ್ಸಿನಿಂದ ನಾನೇ ಸೃಷ್ಟಿ ಮಾಡಿಕೊಂಡು ಎಲ್ಲವನ್ನು ಆಕೆಗೆ ಸಮರ್ಪಿಸಬೇಕು ಅಂಥೇಳಿ ಆ ಮಾನಸ ಪೂಜೆಯನ್ನು ಅವರು ದಿನವೂ ಮಾಡ್ತಾ ಇರ್ತಾರೆ. ಅವಧೂತ ಸನ್ಯಾಸಿಗಳು, ಅವರಿಗೋಸ್ಕರ ಇಂತಹ ಪೂಜಾ ಪದ್ಧತಿ. ಮತ್ತೆ ಇಷ್ಟು ಆದ ಮೇಲೆ ಜಪೋಜಲ್ಪ ಶಿಲ್ಪಂ ಸಕಲಮಪಿ ಮುದ್ರಾವಿರಚನ ಗತಿ ಪ್ರಾದಕ್ಷಿಣ್ಯ ಕ್ರಮಣ ಮಶನಾದ್ಯಾಹುತಿ ವಿಧಿ. ಈ ಮಾತನ್ನು ಭಗವತ್ಪಾದರು ಹೇಳಬೇಕಿದ್ರೆ ಅವರು ಯಾವುದೇ ಹಿನ್ನೆಲೆ ಇಲ್ಲದೆ ಹೇಳಲಿಲ್ಲ. ಇದಕ್ಕೆ ಉಪನಿಷತ್ತಿನ ಒಂದು ಆಧಾರ ಉಂಟು. ತೈತ್ತರೀಯ ಉಪನಿಷತ್ತಿನಲ್ಲಿ, ಆ ಉಪನಿಷತ್ತಿನ ಕೊನೆಯ ಭಾಗದಲ್ಲಿ ಆತ್ಮಯಜ್ಞ ಅಂತ ಒಂದು ಯಜ್ಞದ ವಿಷಯ ಬರುತ್ತೆ. ಅಲ್ಲಿ ಜ್ಞಾನಿಯಾದವನ
ಪೂಜಾ ವಿಧಾನ ಹೇಗಿರುತ್ತೆ ಅಂದರೆ ಅವನ ಬದುಕೇ ಒಂದು ಯಜ್ಞಮಯವಾಗಿ ಇರುತ್ತೆ ಅಂತ ಹೇಳಿ, ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನ ಶ್ರದ್ಧಾ ಪತ್ನಿ ಶರೀರಮಿಧ್ವಮುರೋ ವೇದಿರ್ಲೋಮಾನಿ ಬರ್ಹಿ ವೇದಶಿಖಾ ಹೃದಯಂ ಯೂಪಃ ಕಾಮ ಆಜ್ಯಂ ಮನ್ಯುಃ ಪಶು ತಪೋಗ್ನಿರ್ದಮಶಮಯಿತಾ ದಕ್ಷಿಣಾ ವಾಗ್ಘೋತ ಅಪ್ರಾಣ ಉದ್ಗಾತ ಚಕ್ಷುರಧ್ವರ್ಯು ಇತ್ಯಾದಿಯಾಗಿ ಕೊನೆಗೆ ಅವನ ಆ ಮರಣವೇ ಅದು ಅವಭೃತ ಇತ್ಯಾದಿಯಾಗಿ ಸ್ನಾನ ಅಂತೇಳಿ ಹೇಳ್ತಾರೆ. ಜ್ಞಾನಿಯಾದವನ ಬದುಕೇ ಒಂದು ಅದು ಯಜ್ಞಮಯ. ಅಂದರೆ ಸಾಮಾನ್ಯವಾಗಿ ಅಧ್ಯಾತ್ಮಜ್ಞಾನಿಯ ಜ್ಞಾನವನ್ನು ಯಜ್ಞಮಯವಾಗಿ ವರ್ಣನೆ ಮಾಡ್ತಾರೆ. ಇಲ್ಲಿ ಉಪನಿಷತ್ತಿನಲ್ಲೂ ನಾವು ಇದನ್ನು ನೋಡ್ತೇವೆ, ಈ ಮಾತನ್ನು ಭಗವದ್ಗೀತೆಯಲ್ಲೂ ನೋಡ್ತೇವೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಅಂದರೆ ಅವನು ಸಮರ್ಪಿಸುವುದೂ ಸಹ ಬ್ರಹ್ಮವಸ್ತುವನ್ನೇ, ಅದ್ರ ಬಿಟ್ಟರೆ ಇನ್ನೇನೂ ಇರೋದಿಲ್ಲ. ಹಾಗಾಗಿ ಇಂಥ ವಿಷಯ ಅದು ಕೇವಲ ಕವಿಕಲ್ಪಿತವಾದಂಥ ವಿಷಯ ಅಲ್ಲ, ಅದಕ್ಕೆ ಉಪನಿಷತ್ತಿನ ಹಿನ್ನೆಲೆ ಉಂಟು, ಸ್ಮೃತಿಯ ಒಂದು ಹಿನ್ನೆಲೆಯೂ ಉಂಟು. ಇದ್ರೆ ಆ ಜ್ಞಾನಿ ಹೇಗಿರ್ತಾನೆ ಅಂತ ಕೇಳಿದರೆ, ಇದು ಅವಧೂತ ಸನ್ಯಾಸಿಗೆ ಹೇಳಿದ್ದು. ಅವನು ಏನು ವಿಚಾರ ಮಾಡ್ತಾನೆ? ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನಃ. ಆ ಜ್ಞಾನವನ್ನು ಸಂಪೂರ್ಣವಾಗಿ ಒಂದು ಯಜ್ಞರೂಪವಾಗಿ ಹೇಳಬೇಕು ಅಂತಾದರೆ ಯಜ್ಞಕ್ಕೆ ಒಬ್ಬ ಯಜಮಾನ ಇರಬೇಕು, ಕರ್ತ ಇರಬೇಕು. ಆ ಕರ್ತ ಯಾರು ಅಂತಂದರೆ ಈತ ಹೇಳ್ತಾನಂತೆ, ಈ ಜೀವಾತ್ಮನೇ ಯಜಮಾನ. ಆದರೆ ಇದನ್ನು ಹೇಳ್ತಾ ಇರುವವನು ಸರ್ವಸಂಗ ಪರಿತ್ಯಾಗಿಯಾದಂಥ ಸನ್ಯಾಸಿ. ಯಜ್ಞ ಮಾಡಬೇಕಿದ್ರೆ ಪತ್ನಿ ಇರಲೇಬೇಕು ಅವನಿಗೆ. ಇದು ನಾವು ರಾಮಾಯಣದಲ್ಲೂ ನೋಡ್ತೇವೆ. ಸೀತಾ ಪರಿತ್ಯಾಗದ ಮೇಲೆ ಶ್ರೀರಾಮಚಂದ್ರ ಯಜ್ಞಕ್ಕೋಸ್ಕರ ಸ್ವರ್ಣ ಸೀತೆಯನ್ನಿಟ್ಕೊಂಡು ಯಜ್ಞ ಮಾಡಿದ ಅಂತ. ಹಾಗಾಗಿ ಯಜ್ಞಕ್ಕೆ ಅಧಿಕಾರ ಗೃಹಸ್ಥನಿಗೆ ಅಷ್ಟೇ ಹೊರತು ಸನ್ಯಾಸಿ ಇಲ್ಲ. ಆದ್ದರಿಂದ ಹಾಗಾಗಿ ಅವನಿಗೆ ಪತ್ನಿ ಬೇಕಲ್ಲ. ಅಂದರೆ ಬಾಹ್ಯವಾದಂತಹ ಪೂಜೆ ಅಲ್ಲ, ಒಳಗಿನ ಪೂಜೆ. ಹಾಗಿದ್ರೆ ಆ ಒಂದು ಪತ್ನಿ ಸ್ಥಾನದಲ್ಲಿ ಯಾರಿರಬೇಕು ಅಂತ ಕೇಳಿದರೆ ಶ್ರದ್ಧಾ ಪತ್ನಿ ಯಜಮಾನ ಅಂಥೇಳಿ, ಶ್ರದ್ಧೆಯೇ ಅವನ ಹೆಂಡತಿ. ಇಡೀ ಬದುಕನ್ನು ಯಜ್ಞಮಯವಾಗಿ ಅವನು ಮಾಡುವ ಪೂಜೆಯಲ್ಲ ಅದು ಹೇಗೆ ಯಜ್ಞ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಮತ್ತೆ ಯಜ್ಞ ಅಂತಾದಮೇಲೆ ಆ ಯಜ್ಞದಲ್ಲಿ ಇದ್ಮ ಅಂತ ಮೊಟ್ಟ ಮೊದಲು ಒಂದು ಕಟ್ಟಿಗೆಯ ತುಂಡನ್ನು ಹೋಮಕ್ಕೆ ಯಜ್ಞಕುಂಡಕ್ಕೆ ಸಮರ್ಪಿಸ್ತೇವೆ. ಯಾವುದು ಆ ಕಟ್ಟಿಗೆ ತುಂಡು, ಇದ್ಮ ಯಾವುದು ಅಂತ ಕೇಳಿದರೆ ಈ ಅವಧೂತನ, ಈ ಸನ್ಯಾಸಿಯ, ಈ ಜೀವನ್ಮುಕ್ತನ ಶರೀರವೇ ಅದೊಂದು ಕಟ್ಟಿಗೆಯ ಗಂಟು. ಅದನ್ನು ಮೊಟ್ಟ ಮೊದಲು ಹೋಮಿಸ್ತಾನೆ ಆತ. ಮೊದಲು ಇದ್ಮವನ್ನು ಯಜ್ಞೇಶ್ವರನಿಗೆ ಆಹುತಿ ಹಾಕಿ ಕೊಡ್ತೇವೆ. ಯಜ್ಞ ಅಂದರೆ ಶರೀರವೇ ಕಟ್ಟಿಗೆಯ ಒಂದು ಗಂಟು ಅಂತಾದರೆ ಏನು ಹೇಳ್ದಂಗಾಯ್ತು ಅಲ್ಲಿಗೆ? ಮೊದಲು ಅವನು ಈ ದೇಹಾಭಿಮಾನವನ್ನು ಹೋಮಿಸಬೇಕು, ದೇಹಾಭಿಮಾನವನ್ನು ಬಿಡಬೇಕು. ಮತ್ತೆ ಇಷ್ಟೆಲ್ಲ ಆದಮೇಲೆ ಯಜ್ಞ ಅಂತ ಆದಮೇಲೆ ಆ ಯಜ್ಞ ವೇದಿಕೆ ಅಂತ ಒಂದಿರಬೇಕಲ್ಲ. ಹಾಗಿದ್ರೆ ಇಲ್ಲಿ ಯಾವುದು ರೀ ಯಜ್ಞ ವೇದಿಕೆ ಅಂತ ಕೇಳಿದರೆ ಉರೋ ವೇದಿಹಿ, ಅವನ ಎದೆಯೇ ಒಂದು ಯಜ್ಞ ವೇದಿಕೆ ಅಂತ. ಮತ್ತೆ ಇಷ್ಟೆಲ್ಲ ಆದ ಮೇಲೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಅದು. ಇನ್ನೂ ಮುಂದಕ್ಕೆ ಹೋದ ಮೇಲೆ ಆ ವೇದಿಕೆಯಲ್ಲಿ ಆಜ್ಯ ಪಾತ್ರವನ್ನು ಇಡೋದಕ್ಕೆ ಬರ್ಹಿಗಳು ಅಂತ, ಅಂದರೆ ದರ್ಭೆಯ ತುಂಡುಗಳನ್ನು ಹಾಕ್ತಾರೆ. ಇಲ್ಲಿ ಆಜ್ಯ ಪಾತ್ರವನ್ನು ಇಡುವಂಥ ಬರ್ಹಿಗಳು ಯಾವುದು ಅಂತ ಅಂದರೆ ಅವನ ಎದೆಯ ಮೇಲಿರುವಂಥ ಕೂದಲುಗಳೇ ಬರ್ಹಿಗಳು. ಮತ್ತೆ ಯಜ್ಞ ಮಾಡುವ ಯಜಮಾನಿಗೆ ಶಿಖೆ ನಿಯತವಾಗಿ ಇರಲೇಬೇಕು. ಸನ್ಯಾಸಿಗೆ ಶಿಖೆಯೇ ಇಲ್ಲ, ಅವನು ಶಿಖಾರಹಿತನಾದವನು. ಅವನಿಗೆ ಎಲ್ರಿ ಶಿಖೆ? ಹಾಗಾಗಿ ಬಾಹ್ಯ ಶಿಖೆಯಲ್ಲ ಅವನಿಗಿರುವಂತಹದ್ದು ಅಂತರಂಗದ ಶಿಖೆ. ವೇದಶಿಖಾ, ವೇದವೇ ಅವನ ಶಿಖೆ. ವೇದ ಅಂದರೆ ಜ್ಞಾನ ಅಂತ ಅರ್ಥ. ಜ್ಞಾನವೇ ಅವನ ಶಿಖೆ. ಆ ವೇದದ ಸಾಂಕೇತಿಕವಾಗಿಯೇ ನಮ್ಮಲ್ಲಿ ಶಿಖೆಯನ್ನು ಬಿಡುವಂಥ ಕ್ರಮ ಬಂದದ್ದು. ಸಾಮಾನ್ಯವಾಗಿ ಏಕವೇದಿ ಆದರೆ ಎಷ್ಟು ದೊಡ್ಡ ಶಿಖೆಯನ್ನು ಬಿಡಬೇಕು, ದ್ವಿವೇದಿ ಆದರೆ ಎಷ್ಟು ದೊಡ್ಡ ಶಿಖೆಯನ್ನು ಬಿಡಬೇಕು,
ತ್ರಿವೇದಿ ಆದರೆ ಎಷ್ಟು ದೊಡ್ಡ ಶಿಖೆಯನ್ನು ಬಿಡಬೇಕು, ಮತ್ತು ಚತುರ್ವೇದಿ ಆದರೆ ಎಷ್ಟು ದೊಡ್ಡ ಶಿಖೆಯನ್ನು ಬಿಡಬೇಕು. ಅವನ ಶಿಖೆಯನ್ನು ನೋಡಿಯೇ ಇವನು ಎಷ್ಟು ವೇದವನ್ನು ಅಧ್ಯಯನ ಮಾಡಿದವನು ಅಂತ ಪತ್ತೆ ಹಚ್ಚಲಿಕ್ಕೆ ಒಂದು ಅವಕಾಶ ಇತ್ತು. ಇವತ್ತು ಶಿಖಿ ಧ್ವಸ್ತ ಅದೇ ಹೊರಟು ಹೋಗಿದೆ. ಹಾಗಾಗಿ ಇನ್ನೇನು ಹೊರಗಿನ ಸಂಕೇತವೂ ಇಲ್ಲ, ಒಳಗಡೆದು ಇಲ್ಲವೇ ಇಲ್ಲ. ಹಾಗಾಗಿ ವೇದಶಿಖಾ. ಮತ್ತು ಯಜ್ಞ ಅಂತ ಆದಮೇಲೆ ಆ ಯಜ್ಞಕ್ಕೆ ಒಂದು ಯೂಪಸ್ತಂಭ ಇರಬೇಕು, ಒಂದು ಕಂಬ. ಆ ಯೂಪಸ್ತಂಭ ಯಾವುದು ಅಂತ ಕೇಳಿದರೆ ಅದೇ ಹೃದಯವೇ ಯೂಪಸ್ತಂಭ. ಅವನ ಹೃದಯವೇ ಆ ಪಶುವನ್ನು ಕಟ್ಟುವಂಥ ಯೂಪಸ್ತಂಭ. ಮತ್ತು ಯಜ್ಞ ಅಂತ ಆದಮೇಲೆ ಹೋಮಿಸಬೇಕಲ್ವ, ಅದಕ್ಕೆ ಯಾವುದು ಹೋಮ ಮಾಡುವಂಥದ್ದು? ಈ ಯಜ್ಞದಲ್ಲಿ ಹೋಮಿಸುವಂಥ ಪಶು ಯಾವುದು ಅಂತಂದರೆ ಅದೇ ಮನ್ಯು ಪಶು, ಸಿಟ್ಟು, ಕ್ರೋಧ, ಇದೇನೇ ಇಲ್ಲಿ ಹೋಮಿಸುವಂಥ ಪಶು. ಬರೇ ಪಶುವನ್ನಷ್ಟೇ ಹೋಮಿಸೋದಂದರೆ ಈ ಹೋಮದಲ್ಲಿ ನಾವು ಪುನಃ ಆಜ್ಞಾಹುತಿಯನ್ನು ಕೊಡಬೇಕಲ್ಲ. ಅಂತಾದರೆ ಯಾವುದು ಆಜ್ಞಾಹುತಿ ಅಂತ ಕೇಳಿದರೆ ಕಾಮ ಆಜ್ಯಂ, ಬದುಕಿನ ಎಲ್ಲ ಬಯಕೆಗಳನ್ನು ಸಹ ಇಲ್ಲಿ ಹೋಮಿಸಬೇಕು, ಅದೇ ಆಜ್ಯ. ಮತ್ತು ಈ ಯಜ್ಞಕುಂಡದಲ್ಲಿ ಉರಿತಾ ಇರುವಂಥ ಅಗ್ನಿ ಯಾವುದು ಅಂತ ಕೇಳಿದರೆ ತಪೋಗ್ನಿ, ತಪಸ್ಸೇ ಅಗ್ನಿ. ಹೀಗೆ ಈ ತೈತ್ತಿರಿಯ ಉಪನಿಷತ್ತು ಜ್ಞಾನಿಯಾದವನ ಅಂತರಂಗದ ಪೂಜಾ ವಿಧಾನವನ್ನು ಹೇಳ್ತಾ ಹೋಗುತ್ತೆ. ಕೊನೆಗೆ ಯಜ್ಞ ಅಂತಾದಮೇಲೆ ಆ ಯಜ್ಞದಲ್ಲಿ ಒಂದು ದೀಕ್ಷೆ ಇರಬೇಕು. ದೀಕ್ಷೆ ಅಂದರೆ ವ್ರತಬದ್ಧನಾಗಿ ಕಾರ್ಯವನ್ನು ಮಾಡಬೇಕು. ಎಷ್ಟೋ ಹೊತ್ತುಗಳ ಕಾಲ ಆಹಾರ ಸೇವನೆ ಮಾಡಬಾರದು. ಅವನು ಯಾವುದು ದೀಕ್ಷೆ ಅಂತ ಕೇಳಿದರೆ, ಒಂದು ಸಲ ಆಹಾರವನ್ನು ತಿಂದಾದ ಮೇಲೆ ಇನ್ನೊಮ್ಮೆ ಆಹಾರ ತಿನ್ನದೇ ಇರುವಷ್ಟು ಕಾಲ ಏನುಂಟಲ್ಲ, ಅದೇ ಅವನ ದೀಕ್ಷಾ ಸಮಯ. ಮತ್ತೆ ಅವನು ಆಹಾರ ಸೇವಿಸುವಂಥದ್ದೇ ಮತ್ತೆ ಪುನಃ ಅವನು ಹೋಮಿಸುವಂಥ ಹೋಮದ್ರವ್ಯ. ಕೊನೆಗೆ ಅವನ ಮರಣವೇ ಅದು ಅವಭೃತ ಸ್ನಾನ. ಹೀಗೆ ಈ ಮಾನಸಿಕವಾದಂಥ ಯಜ್ಞ ಅಂದರೆ ಆತ್ಮಯಜ್ಞದ ಹಿನ್ನೆಲೆಯಲ್ಲಿ ಈ ಶ್ಲೋಕ ಬಂದದ್ದು, ಜಪೋ ಜಲ್ಪ ಶಿಲ್ಪಂ ಎನ್ನುವಂಥದ್ದು. ಇದನ್ನು ನಾವು ಉಪನಿಷತ್ತಿನಲ್ಲಿ ನೋಡ್ತೇವೆ, ಮತ್ತು ಭಗವದ್ಗೀತೆಯಲ್ಲೂ ನೋಡ್ತೇವೆ. ಕೃಷ್ಣ ಈ ಮಾತನ್ನು ಹೇಳ್ತಾನೆ, ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಅದೆಲ್ಲವನ್ನೂ ಸಹ ನನಗೆ ಸಮರ್ಪಿಸ್ತಾ ಇದ್ದೇನೆ ಅನ್ನುವಂಥ ಭಾವನೆಯಿಂದ ಮಾಡು. ಹೀಗೆ ಮಾಡಿದಾಗ ಅದು ನಿಜವಾದ ಅರ್ಥದ ಯಜ್ಞವಾಗುತ್ತೆ. ಸೌಂದರ್ಯ ಲಹರಿಯಲ್ಲಿ ಜಪೋಜಿಲ್ಪ ಶಿಲ್ಪಂ ಎನ್ನುವಂಥ ಶ್ಲೋಕದ ಮೂಲಕ ಹೀಗೆ ಈ ಮಾನಸ ಪೂಜಾ ವಿಧಾನವನ್ನು ಹೇಳಿದರು. ಭಗವತ್ಪಾದರು ಇನ್ನೊಂದು ಕಡೆ ಇನ್ನೊಂದು ಶ್ಲೋಕವನ್ನು ಹೇಳ್ತಾರೆ, ಆತ್ಮಾತ್ವಂ ಗಿರಿಜಾಮತಿ ಸಹಚರಾ ಪ್ರಾಣಾ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿ ಸ್ಥಿತಿ. ನೋಡಿ ಮತ್ಪುನಃ ಬಂತು, ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಃ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಈಶ್ವರನ ಪೂಜೆ ಮಾಡಬೇಕು ಅಂತರಂಗದಲ್ಲಿ ಅಂತ ಆದರೆ ಯಾರು ಆಗಿದ್ರು ಈಶ್ವರ? ಮತ್ಪುನಃ ನೋಡಿ, ಆತ್ಮಾ ತ್ವಂ, ತ್ವಂ ಅಂದರೆ ನೀನೇ ಈಶ್ವರ. ಯಾರು ಅಂದರೆ ಈ ಜೀವಾತ್ಮನೇ. ಆತ್ಮಾ ತ್ವಂ, ಮತ್ತು ನೀನಿರಬೇಕು ಅಂತಾದರೆ ನಿನ್ನ ಅರ್ಧಾಂಗಿ ಅಂತ ಪಾರ್ವತಿ ಬೇಡವೇಣೋ? ಹಾಗಿದ್ದರೆ ಯಾರು ಪಾರ್ವತಿ ಅಂದರೆ, ನಿನ್ನನ್ನು ಪೂಜೆ ಮಾಡಬೇಕು ಅಂತ ನನಗೆ ಮತಿ ಬಂತಲ್ಲಪ್ಪ, ಆ ಮತಿಯೇ ಪಾರ್ವತಿ, ಗಿರಿಜಾ ಮತಿ. ಮತ್ತು ನೀನು ಪರಮೇಶ್ವರ, ನೀನು ಸದಾ ಭೂತಗಣಗಳಿಂದ ಕೂಡ್ಕೊಂಡಿರ್ತೀಯ, ನಿನಗೊಂದು ಗಣ ಅಂತುಂಟಪ್ಪ. ಹಾಗಿದ್ರೆ ನಿನ್ನ ಈ ಭೂತಗಣ ಯಾವುದು ಇಲ್ಲಿ ಅಂತ ಕೇಳಿದರೆ, ಸಹಚರಾ ಪ್ರಾಣಾ, ನಿನ್ನೊಂದಿಗೆ ನಿರಂತರ ಸಂಚಾರ ಮಾಡ್ತಾ ಇರುವಂಥವು ಯಾವುದು ಕೇಳಿದರೆ ಅದೇ ಪ್ರಾಣ, ಅಪಾನ, ಉದಾನ ಇತ್ಯಾದಿ ಪಂಚಪ್ರಾಣಗಳು, ಮತ್ತು ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಇತ್ಯಾದಿ ಪಂಚ ಉಪಪ್ರಾಣಗಳು.
ಈ 10 ಪ್ರಾಣಗಳೇ ನಿನ್ನ ಸಹಚರಗಳು, ನಿನ್ನೊಂದಿಗೆ ಸದಾ ಸಂಚಾರ ಮಾಡ್ತಾ ಇರುವವರು. ಆತ ಇಲ್ಲಿದ್ರಲ್ವ ಪ್ರಾಣ ಕೆಲಸ ಮಾಡೋದು. ಹಾಗಾಗಿ ಸಹಚರ ಪ್ರಾಣ. ಅಷ್ಟಾದ ಮೇಲೆ ಮತ್ತೆ ನಿನಗೊಂದು ಗುಡಿ ಬೇಕು ಅಲ್ವೇನೋ? ಯಾವುದು ಗುಡಿ ಅಂತ ಕೇಳಿದರೆ, ಶರೀರಂ ಗೃಹಂ, ಈ ದೇಹವೇ ನೀನು ವಾಸ ಮಾಡ್ತಾ ಇರುವಂಥ ಇದೊಂದು ಶಿವಾಲಯ, ಇದೊಂದು ಶಿವಮಂದಿರ. ಹಾಗಾಗಿ ನಾವು ದೇಹವನ್ನು ಯಾವ ನೆಲೆಯಲ್ಲಿ ಗೌರವಿಸಬೇಕು ಅಂತಾದರೆ ಇದು ದೇವಾಲಯ ಎನ್ನುವಂಥ ನೆಲೆಯಲ್ಲಿ ಅದನ್ನು ಗೌರವಿಸಬೇಕೆ ಅಷ್ಟೇ ಹೊರತೂ ಸಹ ಇನ್ಯಾವುದೋ ದೃಷ್ಟಿಯಿಂದ ಅಲ್ಲ. ಮತ್ತು ನಿನಗೆ ಪೂಜಿಸುವಂಥದ್ದು, ಸಮರ್ಪಣೆ ಮಾಡುವಂಥದ್ದು ಏನು ಅಂತ ಕೇಳಿದರೆ, ಪೂಜಾತೆ ವಿಷಯೋಪಭೋಗ ರಚನಾ, ನಾನು ಏನೆಲ್ಲ ಸುಖವನ್ನು ಇಂದ್ರಿಯಗಳ ಮೂಲಕ ಅನುಭವಿಸ್ತೇನೋ ಅದೆಲ್ಲ ನಿನಗೆ ಸಮರ್ಪಿಸುವಂಥ ನೈವೇದ್ಯ. ಕೊನೆಗೆ ನಿನ್ನೆ ಪೂಜೆ ನಾನು ಮಾಡಿದ್ದಕ್ಕೆ ನಾನು ಸಮಾಧಿ ಸ್ಥಿತಿ ಹೋಗಬೇಕಲ್ವ? ಯಾವುದು ಅಂತ ಕೇಳಿದರೆ ನಿದ್ರಾ ಸಮಾಧಿ ಸ್ಥಿತಿ. ಈ ಪೂಜಾ ವಿಧಾನದಲ್ಲಿ ಇಲ್ಲಿವರೆಗಿನ ನಾವು ಮಾಡ್ತೇವೋ ಬಿಡ್ತೇವೋ ಗೊತ್ತಿಲ್ಲ, ಇದನ್ನಂತೂ ಪಕ್ಕಾ ಮಾಡ್ತೇವೆ ನಾವಂತರ ಈ ಸಮಾಧಿಯಲ್ಲಿ ಸಿದ್ಧರು. ನಾವು ಕುಂತಲ್ಲಿ ನಿಂತಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲ ನಾವು ಸಮಾಧಿ ಸ್ಥಿತಿಗೇರಿಬಿಡ್ತೇವೆ. ಹೀಗೆ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ, ಹೀಗೆ ನಾನು ಏನೆಲ್ಲ ಮಾಡ್ತೇನೋ ಅದೆಲ್ಲವೂ ನಿನ್ನ ಆರಾಧನೆ ಆಗತ್ತೆ ಅಂತ ಆದರೆ ಇಲ್ಲಿ ಆ ಶಿವೆಯನ್ನು ಕುರಿತು ಹೇಳ್ತಾ ಇದ್ದಾರೆ ಭಗವತ್ಪಾದರು. ಹಾಗಾಗಿ ಇಲ್ಲಿ ಆ ಶಿವೆಗೆ ಏನು ಸಮರ್ಪಣೆ ಮಾಡಬೇಕು ಅಂತ ಅಂದರೆ ಭಗವತ್ಪಾದರು ಹೇಳುವಂಥ ಒಂದು ಮಾತು ಏನು ಅಂದರೆ, ಅಂತರ್ರೂಪಿಣಿಯಾಗಿ ಅಂದರೆ ಅಂತರಂಗದಲ್ಲಿ ಆಕೆ ನಿರಂತರ ವಾಸ ಮಾಡಿದ್ದಾಳಾದ್ದರಿಂದ ಅವಳಿಗೆ ಜಪೋ ಜಲ್ಪ ಶಿಲ್ಪಂ ಇತ್ಯಾದಿ ಎಲ್ಲವುದೂ ಸಹ ನಾವು ಆಕೆಯನ್ನು ಮಾಡುವಂಥ ಪೂಜೆ ಅಂತ ಭಾವಿಸಿಕೊಂಡು ಆಕೆಯನ್ನು ಪೂಜಿಸಬೇಕು. ಭಗವತ್ಪಾದರಿಗೆ ಪ್ರಾಯಶಃ ಇದು ಅತ್ಯಂತ ಇಷ್ಟವಾದಂಥ ಪೂಜಾ ವಿಧಾನ. ಅವರ ಎಲ್ಲ ಕೃತಿಗಳಲ್ಲೂ ಸಹ ಅಲ್ಲಿ ಅಲ್ಲಿ ಬಾಹ್ಯ ಪೂಜೆಯನ್ನು ನೋಡ್ತೇವೆ, ಆದರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವರು ಒತ್ತು ಕೊಟ್ಟಿದ್ದು ಈ ಅಂತರಂಗದ ಪೂಜೆಗೆ. ಅದಕ್ಕೋಸ್ಕರ ಅವರು ತಾಯಿ ತ್ರಿಪುರ ಸುಂದರಿಯನ್ನು ಕುರಿತು ದೇವಿ ಮಾನಸ ಚತುಷ್ಷಷ್ಠಿ ಪೂಜಾ ವಿಧಾನ ಅಂತ ಒಂದು ಸ್ತೋತ್ರವನ್ನು ರಚನೆ ಮಾಡಿದರು. ಸುಮಾರು 72 ಶ್ಲೋಕಗಳಿವೆ. ಎಲ್ಲವುದೂ ಸಹ ಅದು ಮಾನಸಿಕವಾದಂಥ ಪೂಜೆ, ಹೊರಗಿನ ಯಾವ ಸಲಕರಣೆಗಳು ಇಲ್ಲದೇನೂ ನಾವು ಪೂಜೆಯನ್ನು ಹಾಯಾಗಿ ನಿಶ್ಚಿಂತೆಯಿಂದ ಮಾಡಬಹುದು. ಯಾಕೆ ಈ ಮಾನಸ ಪೂಜೆಗೆ ಹೆಚ್ಚು ಒತ್ತು ಕೊಟ್ಟರು ಅಂದರೆ, ಬಾಹ್ಯ ಪೂಜೆಯಲ್ಲಿ ನಮ್ಮ ಮನಸ್ಸು ಈ ಹೊರಗಿನ ವಸ್ತುಗಳ ಜೊತೆಗೆ ಸೇರಿಕೊಂಡು ನಮ್ಮ ಮನಸ್ಸು ಪರಮಾತ್ಮನತ್ತೆ ಸೇರುವಂಥದ್ದು ಕಡಿಮೆ ಆಗಿಬಿಡುತ್ತೆ. ಅದರ ಅಂತರಂಗ ಪೂಜೆಗೆ ತೊಡಗಿದಾಗ ಒಂದೊಂದು ವಸ್ತುವನ್ನೂ ಸಹ ನಾವು ಸಮರ್ಪಣೆ ಮಾಡಬೇಕಿದ್ರೆ ನಾವು ಮನಸ್ಸಿನ ಮೂಲಕವೇ ಸಮರ್ಪಣೆ ಮಾಡಬೇಕಾದ್ರಿಂದ ಪ್ರತಿ ವಿಧಾನದಲ್ಲೂ ಸಹ ನಮ್ಮ ಮನಸ್ಸು ಆ ತತ್ವವನ್ನು ಮತ್ತೆ ಮತ್ತೆ ಸ್ಪರ್ಶ ಮಾಡ್ತಾ ಇರುತ್ತೆ. ಅಲ್ಲಿ ಏನು ಹೇಳ್ದಂಗಾಯ್ತು ಕೇಳಿದರೆ, ನಾವು ನಮ್ಮ ಪೂಜೆಯಲ್ಲಿ ಮನಸ್ಸನ್ನು ಅವನಿಗೆ ಅಥವಾ ಅವಳಿಗೆ ಕೊಡಬೇಕೇ ಅಷ್ಟೇ ಹೊರತು ಹೊರಗಿನ ವಸ್ತುವೇ ಮುಖ್ಯ ಅಲ್ಲ. ಹಾಗಾಗಿ ಈ ಮಾನಸ ಪೂಜಾ ಎನ್ನುವಂಥ ಕ್ರಮವನ್ನು ಅವರು ಆ ಸ್ತೋತ್ರದ ಮೂಲಕ ಹೇಳ್ತಾರೆ. ಪೂಜೆ ಅಂತಾದ ಮೇಲೆ ನಾವು ಬೇರೆ ಬೇರೆ ವಸ್ತುಗಳನ್ನೆಲ್ಲ ನಾವು ಕೊಟ್ಬಿಡ್ತೇವೆ, ಆದರೆ ಕೆಲವು ವಸ್ತುಗಳನ್ನು ನಾವು ಮಾನಸಿಕವಾಗಿ ಕೊಡಲಿಕ್ಕೆ ಆಗೋದಿಲ್ಲ. ನೋಡಿ, ದೊಡ್ಡ ತಾಪತ್ರೆ. ಏನೋ ಹಣ್ಣನ್ನು ಕೊಡಬೇಕು, ಆ ಹಣ್ಣಿನ ಹೆಸರನ್ನು ಹೇಳಿ ಸಮರ್ಪಣೆ ಮಾಡಬಹುದು. ಆದರೆ ಶಿವೆಗೆ ಪೂಜೆಯಲ್ಲಿ ಡಮರು ನಾದವನ್ನು ಸಹ ಮಾಡಬೇಕು. ಈ ನಾದವನ್ನು ನಾವು ಮನಸ್ಸಿನ ಮೂಲಕ ಹೇಗೆ ಸಮರ್ಪಣೆ ಮಾಡೋದು? ಅದಕ್ಕೋಸ್ಕರ ಒಂದು ವಿಚಿತ್ರವಾದಂಥ ಶ್ಲೋಕವನ್ನು ಅವ್ರು ಹೇಳ್ತಾರೆ ಆ ಮಾನಸ ಪೂಜೆಯಲ್ಲಿ. ಏನು ಅಂದರೆ, ಡಮರು ಡಿಂಡಿಮ ಜರ್ಜರ ಝಲ್ಲರಿ, ಆ ಡಮರು ನಾದ ಬರಬೇಕು ಅಂತ ಶಬ್ದದ ಮೂಲಕ. ಮತ್ತು ಮೃದುರವದ್ರಗಡದ್ರಗಡಾದಯ, ಮೃದಂಗದ ಧ್ವನಿ ಬರಬೇಕು. ಝಟಿತಿ ಝಾಂಕೃತ ಝಾಂಕೃತ ಝಾಂಕೃತೈ ಬಹುದಯಂ ಹೃದಯಂ ಸುಖಯಂತು ಮೇ. ನೋಡಿ, ಆ ಶಬ್ದದ ಮೂಲಕವೇ ನಾನು ಮೃದಂಗ ನಾದವನ್ನು ಸಹ ಮಾಡಿ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಎನ್ನುವಂಥ ಭಾವನೆ. ಹೀಗೆ ಈ ಮಾನಸಿಕವಾದಂತಹ ಪೂಜೆ ಅತ್ಯಂತ ಶ್ರೇಷ್ಠವಾದದ್ದು. ನಾವು ಹೊರಗಿನ ಪೂಜೆಗೆ ಅಂಟ್ಕೊಂಡು ಹೋದರೆ
ನಮ್ಮ ಮನಸ್ಸು ಆ ತತ್ವದತ್ತ ಅಷ್ಟೋ ಇಷ್ಟೋ ಅಂಟಬಹುದು, ಅಂಟದೇನೂ ಇರಬಹುದು. ಆದರೆ ಮಾನಸಿಕ ಪೂಜೆಯನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಮನಸ್ಸು ನಿರಂತರ ಆ ತತ್ವವನ್ನು ಯೋಚನೆ ಮಾಡ್ತಾ ಇರುತ್ತೆ. ಯಾಕೆ ಅಂದರೆ ಅಂತರ್ಯಾಮಿತೆಯ ಸ್ಥಿತಾ ಭಗವತಿ, ಆ ತತ್ವ ನಮ್ಮ ಈ ಶರೀರದ ಒಳಗೆ ಅಂತರ್ಯಾಮಿಯಾಗಿ ಸದಾ ನಿಂತಿದೆ. ಲೋಕತ್ರಯಾಧೀಶ್ವರಿ, 3 ಲೋಕವನ್ನು ಸಹ ವ್ಯಾಪಿಸಿಕೊಂಡಿದ್ದಾಳೆ. 3 ಲೋಕ ಅನ್ನೋದಕ್ಕೆ ಮತ್ತಿನ್ನೊಂದು ಅರ್ಥ. ಯಾವುದು 3 ಲೋಕ ಅಂದರೆ ಇಲ್ಲಿ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಮತ್ತು ಒಳಗಿಂದ ಕಾರಣ ಶರೀರ ಅಂತ. ಹಾಗಾಗಿ ಈ ಸ್ಥೂಲ ಸೂಕ್ಷ್ಮ ಕಾರಣ ಈ 3 ಶರೀರವನ್ನು ಸಹ ವ್ಯಾಪಿಸಿಕೊಂಡಿರುವಂಥವಳು. ಆದ್ದರಿಂದ ಯದ್ಯತ್ ಕರ್ಮ ಕರೋಮಿ ತೇನ ಸತತಂ ಪ್ರೀಣಾತಿ ಶಕ್ತಿ ಪರ, ನಾನು ಏನೆಲ್ಲ ಕರ್ಮವನ್ನು ಮಾಡ್ತೇನೋ ಈ ದೇಹದ ಮೂಲಕ, ಅದರಿಂದ ಅವಳು ಪ್ರೀಣಾತಿ. ಆದರೆ ದೇಹದ ಮೂಲಕ ಅಂದರೆ ಮನಸ್ಸು ಸೇರಿದಂಥ ದೇಹದ ಮೂಲಕ ಅಂತ ಅರ್ಥ. ಮನಸ್ಸು ಇಲ್ಲದ ದೇಹದ ಮೂಲಕ ಮಾಡಿದ್ರಿಂದ ಅವಳು ಪ್ರೀಣಾತಿ ಆಗುವುದಿಲ್ಲ. ಆದ್ದರಿಂದ ಹೀಗೆ ನನ್ನೊಳಗೆ ಅಂತರ್ಯಾಮಿಯಾಗಿ ನಿಂತಹ ನಿನಗೆ ನಾನು ಹೊರಗಿನ ಪೂಜೆಯನ್ನು ಯಾಕೆ ಮಾಡಲಿ ತಾಯಿ, ನಾನು ಅಂತರಂಗದ ಪೂಜೆಯನ್ನೇ ಮಾಡ್ತೇನೆ ಅಂಥೇಳಿ ಸಪರ್ಯಾಯ ಭವತು ಎನ್ಮೇ ವಿಲಸಿತಂ, ನಾನು ಮಾಡುವಂಥ ಪ್ರತಿಯೊಂದು ಕ್ರಿಯೆಯೂ ಸಹ ನಿನ್ನ ಪೂಜೆಯಾಗಲಿ ಅಂತ ಈ ಜಪೋ ಜಲ್ಪ ಶಿಲ್ಪಂ ಎನ್ನುವಂಥ ಶ್ಲೋಕದಲ್ಲಿ ಸಮಯ ಮತಗಳಿಗೆ ಸಮ್ಮತವಾದ ಮತ್ತು ಜೀವನ್ಮುಕ್ತರು ಮಾಡುವಂಥ ಪೂಜಾ ವಿಧಾನವನ್ನು ನಮ್ಮ ಮುಂದೆ ಇಟ್ಟಿದ್ದನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ಇವತ್ತಿನ ಸಮಯವೂ ಸಹ ಆಗಿದೆ. ನಾಳೆ ದಿವಸ 6:00 ಸೇರಿದಾಗ ಮತ್ತೆ ಮುಂದಿನ ಶ್ಲೋಕವನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.